ಈಗ ನೀವು ಭತ್ತ ಬೆಳಿತೀರಲ್ಲ ಸರ್, ಭತ್ತ ಬೆಳೆದಾಗ ಕೆಮಿಕಲ್ ಏನಿರುತ್ತಲ್ಲ ಅದಿಲ್ಲನೇ ನೀವೇ ಸಾವಯವ ಬೆಳಿತಾರೆ. ಈಗ ನಮ್ಮದು 2,000 ರೂಪಾಯಿ ಭತ್ತ ಇದೆ ಸರ್, ಆ ಭತ್ತನೇ ನಮ್ಮ ಕಡೆ ಸರ್ಟಿಫೈಡ್ ಮಾಡಿಕೊಟ್ರೆ ಕೆಮಿಕಲ್ ಇಲ್ಲ ಅಂತ ಸರ್ಟಿಫೈಡ್ ಆಗ್ತದೆ ಸರ್. 4,500 5,000 ರೂಪಾಯಿ ಆಗುತ್ತೆ ಸೇಮ್ ಭತ್ತ. ಬೀಜ ಬಿತ್ತನೆ ನೀವು ಯಾವುದೇ ಆರ್ಗ್ಯಾನಿಕ್ ಆ ಥರ ಕಾನ್ಸೆಪ್ಟ್ ಇದೆ. ಇವನ್ ಯಾರು ಕಳೆನೇ ಅಷ್ಟೇ ಇದ್ರು ಸ್ಪ್ರೇ ಮಾಡಂಗಿಲ್ಲ, ಹಾಕಂಗಿಲ್ಲ ಅದಕ್ಕೆ ಸರ್. ಅದು ಬೆಳೆದುಕೊಳ್ಳೋದಕ್ಕಿಂತ ನಾವು ತಿನ್ನೋ ವಿಷಯ ಇಲ್ಲ ಈಗ ಇರೋದು ಕಡಿಮೆ ಮಾಡ್ಬೇಕಂದ್ರೆ 20 ವರ್ಷ. ದಾದಾ ಎಷ್ಟು ವಯಸ್ಸು ನಿಮ್ಗೆ? ಕುಕ್ಕರ್ ಅಲ್ಲಿ ಅನ್ನ ಮಾಡಿ ತೆಗೆದ್ರೆ ದಾದಾ ಏಜ್ ಎಷ್ಟು ನಿಮ್ಗೆ? ನೋಡಿ 76 ವರ್ಷ ಹಿಂಗಿದ್ರು. ನಮ್ಮ ಸೈಡ್ ಬಂದ್ರೆ 70 ವರ್ಷ ಹುಡುಗರು ಸೇರಲ್ಲ. ಹಾಸನ ಈಗ ಹಾಸನ ಬಂತ ಅಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಇರೋದ್ರೆ ಗೊತ್ತಾ, ಜಾಸ್ತಿ ಹಾರ್ಟ್ ಅಟ್ಯಾಕ್ ಇರೋ ಸಮಸ್ಯೆ ಇದೆ ಎಲ್ಲ ಕಡೆಗೆ. ಹಾಸನ ಜಾಸ್ತಿ ಆಯ್ತು. ಮೈಸೂರಿಗೆ ಎಲ್ಲ ಅವ್ರಿಗೆ ಎಲ್ಲ 25, 30, 40 ವರ್ಷ ಒಳಗಡೆಗೆ ಆಗಿಬಿಟ್ಟು ಜಾಸ್ತಿ ಆಗಿದೆ. ಅಷ್ಟೇ ಊಟದ ಪದ್ಧತಿ ಊಟ ನೀರು ಇದು ಓಟ ಐತ ಮಣ್ಣ ಓಟ ಹೆಸಾಗೈತೆ. ಈಗ ಸಾವಯವ ಗ್ರಾಮಗಳು ಅಂತೇಳಿ ಆಯ್ಕೆ ಮಾಡ್ತಾರೆ. 2011-12 ಇಡೀ ವಿಶ್ವದ ನಮ್ಮ ದೇಶದಲ್ಲಿ ಸಾವಯವ ಗ್ರಾಮಗಳನ್ನು ಆಯ್ಕೆ ಮಾಡಿ ಹೋಬಳಿಗೆ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಸಾವಯವ ಪದಾರ್ಥಗಳನ್ನು ಬೆಳೆಯುವುದಕ್ಕೆ ಪೂರಕವಾಗಿ ಏನೇನು ಬೇಕಾಗುತ್ತೆ ಎಲ್ಲವನ್ನು ಸಲಕರಣೆಗಳನ್ನು ಒದಗಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮದು ಒಂದು ಸಂಘ, ವಿಘ್ನೇಶ್ವರ ಸಾವಯವ ಕೃಷಿಕರ ಸಂಘ ಅಂತೇಳಿ ನಮ್ಮ ಗ್ರಾಮದಲ್ಲಿ ಮಾಡಿ, ನಮ್ಮ ಮಂಡ್ಯ ತಾಲೂಕಿನದು ಕಟ್ಟೆವಡ್ಡಿ ಗ್ರಾಮ ಮಾಡ್ಕೊಂಡು ನಮ್ಮ ಹೋಬಳಿಗೆ 4 ಗ್ರಾಮಗಳು ಕೊಟ್ಟರು. ಹಾಗೆ ತಾಲೂಕುವಾರು ಮಂಡ್ಯ ಜಿಲ್ಲೆಯಲ್ಲಿ 29 ಗ್ರಾಮಗಳಿದೆ, ಚಾಮರಾಜನಗರದಲ್ಲಿ 19 ಇದೆ, ಮೈಸೂರಲ್ಲಿ 22 ಇದೆ. ಈ 3 ಜಿಲ್ಲೆಗಳನ್ನು ಒಗ್ಗೂಡಿಸಿ ಒಂದು ಒಕ್ಕೂಟವನ್ನು ಮಾಡಿ, ಈ ಹಾಲು ಒಕ್ಕೂಟ ಅಂತದಲ್ಲ, ಸೇಮ್ ಎಲ್ಲ ಗ್ರಾಮದಲ್ಲೂ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ. ಅದೇ ರೀತಿಯಲ್ಲಿ ಪ್ರತಿ ಒಂದು ಗ್ರಾಮವನ್ನು ಸಾವಯವ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾವೆ. ಆ ನಿಟ್ಟಿನಲ್ಲಿ ಒಂದು ಪ್ರಯೋಗ ಮಾಡ್ತಾವೆ. ಪ್ರಯೋಗ ಮಾಡಿ ಎಲ್ಲರ ವಿಷಮುಕ್ತ ಭಾರತವನ್ನು ಮಾಡಬೇಕು, ಒಳ್ಳೆ ಆರೋಗ್ಯವಂತರಾಗಿ ಒಳ್ಳೆ ಆಹಾರವನ್ನು ತಿನ್ನಬೇಕು, ಆರೋಗ್ಯವಂತ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು. ಮುಂದೆ ಹಿಂಗೆ ಆದರೆ ನಮ್ಮ ದೇಶ ಕಾಯಿಲೆಗಳ ದೇಶ ಆಗಿ ಎಲ್ಲರೂ ಕೂಡ ಖರ್ಚು ಜಾಸ್ತಿ ಆಗುತ್ತೆ, ಆಗ ದೇಶ ಹಿಂದುಳಿತದೆ ಅಂತಕ್ಕಂಥ ವಿಚಾರವನ್ನು ಗ್ರಹಿಸಿದಂಥ ಸರ್ಕಾರಗಳು ಇದ್ರ ಬಗ್ಗೆ ಒಂದು ಪ್ರಯೋಗವನ್ನು ಮಾಡಿ ಸಂಪೂರ್ಣವಾಗಿ ಈಗ ಮೋದಿ ಏನು ಮಾಡಿದ್ರು, 80 ಕಂಪ್ನಿಗಳನ್ನ ವಿಸ ಕೊಡ್ತಿದ್ದಲ್ಲ, 80 ಕಂಪ್ನಿಗಳು ಬ್ಯಾನ್ ಮಾಡಿ ವಿಸ ಕೊಡೋದು. ಆ ನಿಟ್ಟಿನಲ್ಲಿ ಈಗೇನಾಗಿದೆ, ನಮ್ಮ ಸರ್ಕಾರ 80 ಸುಮಾರು ಒಂದು 25 ಕಂಪ್ನಿಗಳಿಗೆ ಸಾವಯವ ಉತ್ಪನ್ನ ಮಾಡುವಂಥ ಕಂಪ್ನಿಗಳಿಗೆ ಲೈಸೆನ್ಸ್ ಕೊಟ್ಬಿಡ್ತು. ಈಗ ಸಾವಯವ ಈಗ ಲೈಸೆನ್ಸ್ ಕೊಡ್ತದೆ, ಲೈಸೆನ್ಸ್ ಕೊಡ್ತಾವೆ, ಅವ್ರಿಗೆ ಕೆಲಸ ಮಾಡ್ತಾವೆ, ಇವ್ರಿಗೆ ಮತ್ತೆ ಕೊಡ್ತಾವೆ. ಯಾರು ಸಾವಯವ ಪದಾರ್ಥಗಳನ್ನ ಈಗ ರೆಡಿಮೇಡ್ ಫುಡ್ಡು, ಈಗ ಫಾರ್ ಎಕ್ಸಾಂಪಲ್ ಜೀವಾಮೃತ ಮಾಡ್ತಿದ್ದೇವೆ ನಾವು ಗದ್ದೆಗೆ ಬಳಸ್ಬೇಕಾದ್ರೆ, ಈಗ ನಾಟಿ ಹಸುವಿನ ಗಂಜಲ, ನಾಟಿ ಹಸುವಿನ ತೊಪ್ಪೆ, ಆಮೇಲೆ 2 kg ಸಾವಯವ ಬೆಲ್ಲ, 2 kg ದ್ವಿದಳ ಹಿಟ್ಟು, ಒಂದು ಭೂಮಿಗೆ ಯಾವ್ದು ಹಾಕಲ್ಲ ಕೆಮಿಕಲ್ಸ್, ಮಣ್ಣು ಒಂದು 50 ಗ್ರಾಮು ಸುಣ್ಣ ಹಾಕಿ ಅದನ್ನು ಬಲಗಡೆಯಿಂದ ತೆಗಿಬೇಕು 1 ವಾರ. ಅಲ್ಲಿ ಜೀವಾಣುಗಳ ಸಂಖ್ಯೆ ಕೋಟಿ ಜೀವಾಣು ಸಂಖ್ಯೆಗಳು ಒಟ್ಟು ಘಮ ಅದನ್ನು ತಗೊಂಡು 1 ಎಕರೆಗೆ ನಾವು ಡ್ರಂಚಿಂಗ್ ಮಾಡ್ತಿದ್ದೆವು. ತಗೊಂಡು ನೀರಿನ ಜೊತೆ ಬಿಡೋದು, ಇಲ್ಲಾಂದರೆ ನಾವು ಯೂರಿಯಾ ತಗೊಂಡಾಗ ಇರ್ತೀವಲ್ಲ, ಈಗ ಬಕೆಟಲ್ಲಿ ತಗೊಂಡೋಗಿ ಎರ್ಸೋದು ಗದ್ದೆಗೆ ಎರ್ತಿ ಭತ್ತವನ್ನು ನಾವು 10 ಎಕರೆ ನಾವು ಬೇಸಾಯ ಮಾಡ್ತಿದ್ದೇವೆ. ಅದು ಕಾನೂನು ಏನಿತ್ತು ರೂಲ್ಸು ಅಂತಂದರೆ, ಬೇರೆ ನೀರು ನಮ್ಮ ಗದ್ದೆ ಒಳಗಡೆ ಬರಬಾರ್ದು. ಮೇನ್ ಪಾಯಿಂಟ್ ಅದು, ಮೇನ್ ಪಾಯಿಂಟು. ಈ ಇನ್ನೂ ಇದಾದರೂ ಇನ್ನೂ ಸುಮ್ಮನೆ ಬೋರ್ ಆದರೆ ಬೇರೆ ನೀರು, ಆಮೇಲೆ ಬೇರೆ ಸುತ್ತ ಇದನ್ನು ಜಾಸ್ತಿ ಮಾಡ್ತಾರೆ. ಬದು ಮಾಡಿ ಬೇರೆ ನೀರು ನಮ್ಮ ಗದ್ದೆಗೆ ಬರ್ದಂಗೆ ಮಾಡಿ ಕಂಟ್ರೋಲ್ ಮಾಡ್ಕೊಂಡು 10 ಎಕರೆ ನಮ್ಮದು ಇದೆ. 3 ಕಡೆ ಹಳ್ಳ, 1 ಕಡೆ ರಸ್ತೆ ನಮ್ಮದು. 10 ಎಕರೆ ಬಂದ್ರೆ ಒಂದೇ ನಮ್ಮ ಅಂತಂದಿರೋದಲ್ಲ. ನಾವು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ನಾವು ಸಾವಯವದಲ್ಲೇ ಮಾಡ್ತಾರೆ. ಅದರ ರೇಟ್ ಎಷ್ಟಪ್ಪ ಅಂತಂದರೆ, ನಮಗೆ ಸಾವಯವದಲ್ಲಿ ಬೆಳೆದಿದ್ದೀವಿ ಅಂತೇಳಿ, ಅದು ರೈತರು ನಾವಲ್ವಾ, ಬೆಳೆದಿದ್ದೀವಿ ಅಂತೇಳಿ ಗೊತ್ತಾಗಿ ಅವ್ರಿಗೆ ಅಕ್ಕಿ ಕೊಡೋಕ್ಕಾಗಲಿಲ್ಲ ನಾವು.
ಅಕ್ಕಿನ ಒದಿಸ್ಕೊಡಕ್ಕಾಗಲಿಲ್ಲ ಬಂದಂಥವ್ರಿಗೆ. ಈ ಇದನ್ನ ಸಾವಯವದ ಬೆಳೆದಂತ ಮಾಲ್ ಅವ್ರಿಗೆ ಕೊಡಕ್ಕಾಗಲಿಲ್ಲ. ಕೆ ಜಿ ಎಷ್ಟು ಅಕ್ಕಿ? 60 ರೂಪಾಯಿ ಕೆ ಜಿ. 60 ರೂಪಾಯಿ ಕೊಡೋದು ಈಗ ನಾವು. ಈಗ ಅದೇ ಅಕ್ಕಿ 80 ರೂಪಾಯಿ, 120 ರೂಪಾಯಿ, 180 ರೂಪಾಯಿಗೂ ಮಾರ್ತಾರೆ ಬಿಡಿ. ಈಗ ನಮ್ಮ ಹತ್ರ ತಗೋತಾರೆ, ಅಲ್ಲಿ ಅವ್ರು ಬೆಲ್ಟ್ ಹಾಕಿದ್ರೆ 120 ರೂಪಾಯಿ ಅದೇ ರೇಟು, ಡಬಲ್. ಈಗ ಕೊಡ್ತಾರೆ ಅಂಗಡಿಗಳಲ್ಲಿ. ಒಂದು ಅವೇರ್ನೆಸ್ ಕಾರ್ಯಕ್ರಮ ಆಗೋಯ್ತು ಈಗ. ಅದು ಇದೇ ಸಾವಯವ ಕೊಡ್ತೀವಿ. ಅವ್ರಿಗೇನೋ ಬೆಳಿಬೇಕು, ರೈತ ಏನೋ ಚೆನ್ನಾಗಿ ಪದಾರ್ಥ ತಿಂದಿ ಅಂತೇಳಿ ಇವ್ನು ಕೊಡ್ತಾರೆ ಕಮ್ಮಿ ದರದಲ್ಲಿ. ಈಗ ಅವ್ರೇನು ಮಾರ್ಕೆಟಿಗೆ ದುಡ್ಡು ಮಾಡ್ಬೇಕು, ಅವರು ಡಬಲ್ ಮಾಡ್ಕೊಂಡು ಬ್ರ್ಯಾಂಡ್ ಮಾಡ್ಕೊಂಡು ಮಾರಾಟ ಮಾಡ್ತಾರೆ. ಈಗ ಅದೇ ಒಂದು ದಂಧೆ ಆಗೋದಿಲ್ಲ ಬಿಡಿ. ಈಗ ಮಾಡೋದ ಕೆಲಸ ಮತ್ತೆ ಅದು ಒಂದು ದಂಧೆ. ಈಗ ನಮ್ಮ ಸಾರ್ವಜನಿಕರಿಗೆ ಈಗ ಇಲ್ಲಿ 2,200 ರೂಪಾಯಿ ನಾವು ಭತ್ತವನ್ನು ಮಾರ್ಬಿಡ್ತೀವಿ. ಅದನ್ನೇ ನಾವು ಕೊಟ್ಟಂಥ ದೇಶಿ ತಳಿಗಳನ್ನು ಕೊಟ್ಟು ನಿಮಗೆ ಬೆಳೆಸಿ ನಾವೇನು ಬೆಳೆದ್ರೆ 400 ರೂಪಾಯಿ ತಗೋತೀವಿ ನಾವು. ಅಂದ್ರೆ ಇನ್ನೊಂದ್ರಿ ನಮ್ಮ ಸಪ್ರೇಟ್ ನಾವು ಬೆಳೆದಂತ ಮಾಲ್ ನಾವೇನು ಸಾವಯವದಾಗ ಬೆಳಿತಾವಲ್ಲ ಆ ಮಾಲ್ ಬೇರೆ ಸಪ್ರೇಟ್ ತಗೋಣ ಅಂತ ಒಂದು ಇದನ್ನ ಮಾರ್ಕೆಟ್ಗೆ ಅವರೇ ಮಾಡ್ತೀವಿ. ಬರ್ತೀವಿ ನಾವು 2-3 ಸಾರಿ ವಿಸಿಟ್ ಮಾಡಿ ನೀವು ಯಾವ ರೀತಿ ಬೆಳೆದಿದ್ರಿ, ಏನು ಎಂತ ನಿಮ್ಮ ಪ್ಯಾಕಿಂಗ್ ಇದ್ದದೋ ಎಲ್ಲ ನೋಡಿ ನಾವು ಐಡೆಂಟಿಫಿಕೇಶನ್ ಮಾಡಿ ನಾವು ನಿಮಗೆಲ್ಲ ಸಜೆಷನ್ ಮಾಡಿ ಹೋಗಿರ್ತೀವಿ. ಅದನ್ನು ಬೆಳೆದಾಗ ನಾವು ಪುನಃ ಅದೇ ಥರದಲ್ಲಿ ಬೆಳೆದಿದ್ರೆ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ. ಆ ಥರ ಒಂದು ವ್ಯವಸ್ಥೆ ಇದೆ ಈಗ ನಮ್ಮ ಅಡ್ಡೆಯಲ್ಲಿ ಮಾಡೋರು. ಈಗ ಇಡೀ ಕರ್ನಾಟಕಕ್ಕೆ ಒಬ್ಬ ಸಿ ಪಿ ಕೃಷ್ಣಪ್ಪ ಅಂತೇಳಿ ನಮ್ಮ ದೋಸ್ತು ಮಾರಾಟ ಮಾಡ್ತಾಯಿದ್ದಾನೆ. ಈಗ ಅವರೇ ತಳಿಗಳನ್ನ ಇಟ್ಕೊಂಡವ್ರೆ. ಅವರ ಮನೆಗೆ ಕರ್ಕೋಗಿದ್ದೆ ಅವ್ರನ್ನ. 90 ದೇಶೀಯ ತಳಿಗಳನ್ನು ಅವರು ಇಟ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ. ನೀವು ಯಾವ ತಳಿಗೆ ದೊಡ್ಡ ಬೇರ್ನಲ್ಲೂ ಅಂತ ಹೇಳ್ತಾರಲ್ಲ, ದೊಡ್ಡ ಬೇರ್ನಲ್ಲೂ ಇದೆ ಅವ್ರ ಹತ್ರ. ಬರ್ಮಾ ಬ್ಲ್ಯಾಕ್ ಇದೆ, ಸಿದ್ಧ ಸಣ್ಣ ಇದೆ, ಆಮೇಲೆ ಸುಮಾರು ಭತ್ತದ ತಳಿಗಳು, ರಾಜಮುಡಿ ಇದೆ, ಭತ್ತದ ತಳಿಗಳು ಆದವರು. ಸುಮಾರು ಒಂದು 15-20 ತಳಿಗಳು. ನಮ್ಮಲ್ಲಿ ಜಾಸ್ತಿ ಒಂದು 4-5 ತಳಿಗಳು ಆಗ್ತೀವಿ. ಇಲ್ಲ ಈಗ ಏನಪ್ಪ ಅಂತಂದ್ರೆ ನಾವೇನು ಜೀವಾಮೃತ ಮಾಡ್ತೀವಿ, ಈ ಜೀವಾಮೃತ ಮಾಡೋಕ್ಕೂ ಆಯ್ತಲ್ಲ ರೈತರ ಕೈಲಿ, ಮಕ್ಳ ಕೈಲಿ. ಈಗ ಮಕ್ಕಳು ಯಾರು ಮಾಡ್ತಲ್ಲ. ನಮ್ಮ ಪೀಳಿಗೆಗೆ ಮುಗಿದೋಯ್ತು ಬಿಡಿ, ಕಷಾಯ ನಮ್ಮ ಪೀಳಿಗೆಗೆ ಮುಗೀತು. ನೀನು ಯಾರು ಮಾಡೋಕ್ಕೆ ಆಯ್ತಲ್ಲ. ಈಗೆಲ್ಲ ರೆಡಿಮೇಡ್ ಕೊಟ್ಕೊಂಡ್ಬಿಟ್ಟಿದೆ. ಈಗ ಈ ಕಂಪ್ನಿಗಳು ಹೇಳ್ದಲ್ಲ ನಾನು, ಈಗ ಆ ಕಂಪ್ನಿಗಳಲ್ಲಿ ನಮ್ಮದು ನೆಟ್ಸೆಲ್ಫ್ ಒಂದು ಕಂಪ್ನಿ. ಆ ಕಂಪ್ನಿನಲ್ಲಿ 163 ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದಾರೆ. ನಾನು 10 ವರ್ಷದಿಂದ ಬಳಸಿದ್ನಲ್ಲ, ನಾನು ಮಾರ್ಕೆಟಿಗೆ ಬಂದಿರಲಿಲ್ಲ. ಇದನ್ನು ಮಾರ್ಕೆಟ್ ಮಾಡೋಕ್ಕೆ 4 ಜನಕ್ಕೆ ಹೇಳ್ಬೇಕು ಅಂತಕ್ಕಂಥ ಉದ್ದೇಶ ನನಗಿರಲಿಲ್ಲ. ನಮ್ಮ ಶಂಕರ್ ಅಂತೇಳಿ ನಮ್ಮ ಸೀನಿಯರು, ಇವ್ರು ಬಂದು ಇವ್ರು 5-6 ವರ್ಷದಿಂದ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದಾರೆ. ಗೌಡ್ರೆ ಹಿಂಗಿದೆ, ಹಿಂಗೆಲ್ಲ ಬೆನಿಫಿಟ್ ಇದೆ, ನಿಮಗೆ ಜನ ಸಂಪರ್ಕ ಜಾಸ್ತಿ ಇದೆ. ನಮ್ಮ 3 ಜಿಲ್ಲೆಗೆ ಸಾವಯವ ಡೈರೆಕ್ಟ್ರು, ನಿಮ್ಮದು FPO ಬೇರೆ ಮಾಡಿದ್ದೀರಿ, ಬನ್ನಿ ಈ ರೀತಿ ಅವಕಾಶಗಳಿದೆ. ನಾವು ಸಮಾಜ ಸೇವೆ ಮಾಡ್ತಾ ಇರೋದು. ನಾವೇನು ರೈತರಿಗೆ ಮೋಸ ಮಾಡ್ತಾಯಿಲ್ಲ. ಈ ಒಂದು ಪ್ರಾಡಕ್ಟ್ಗಳನ್ನು ರೈತರಿಗೆ ಹೇಳಿ ವಿಷಮುಕ್ತ ಭಾರತ ಮಾಡಿ ಒಳ್ಳೆ ಸಮಾಜವನ್ನು ಕಟ್ಟೋಣ ಅಂತಕ್ಕಂಥ ಉದ್ದೇಶ ಹಿಡಿದ್ರು ನಮ್ಮನ್ನು ಇವರು ಕರ್ಕೊಂಡು ಕಾರ್ಯಕ್ರಮ, ರೈತರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಪ್ರೋಗ್ರಾಮ್. ಎಲ್ಲ ಹಳ್ಳಿಗಳಿಗೂ ಹೋಗಿ ಒಂದು ತಿಳುವಳಿಕೆ ಕೊಡ್ತಕ್ಕಂಥದ್ದು ಇದು ಉದ್ದೇಶ ನಮ್ಮದು. ಈ ಕಂಪ್ನಿ ಉದ್ದೇಶ. ಈಗ ನಿಮಗೆ ನೀವೇನು ಪೇಸ್ಟ್ ಬಳಸ್ತಾ ಇದ್ರಿ, ಪೇಸ್ಟ್ ಆಗಿರ್ಬೋದು, ಒಟ್ಟರೆ ಹೋಮ್ ಅಂದರೆ ಮನೆಗೆ ಸಂಬಂಧಪಟ್ಟ ಪದಾರ್ಥಗಳಾಗಿರ್ಬೋದು, ಅಥವಾ ನಿಮಗೆ ಇದು ಪಶುಸಂಗೋಪನೆಗೆ ಸಂಬಂಧಪಟ್ಟವಾಗಿರ್ಬೋದು, ಮೀನು ಸಾಕಾಣಿಕೆಗೆ ಆಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಾಗಿರ್ಬೋದು, ಈ ರೀತಿ ಎಲ್ಲ ಥರದ ಪ್ರಾಡಕ್ಟ್ಗಳಲ್ಲೂ ಈ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಗೆ ಕೊಟ್ಬಿಟ್ಟಿದೆ. ಕೊಟ್ಬಿಟ್ಟಿದೆ. ಅದನ್ನು ರೈತರಿಗೆ ಹೇಳಿ ಯಾವ ರೀತಿ ಬಳಸಬೇಕು, ಯಾವ ಪದಾರ್ಥಗಳು ಯಾವ ಬೆಳೆಗೆ ಯಾವ ರೀತಿ ಬಳಸಬೇಕು. ನಮಗೆ ಹೆಲ್ತ್ ಕೇರ್ ಇದೆ. ಹೆಲ್ತ್ ಕೇರ್ ಅಂದರೆ ಈಗ ನಮಗೆ ಕ್ಯಾನ್ಸರು ಅಂತ ಹೇಳ್ತಾರಲ್ಲ, ಶುಗರು, PCOD ಅಂತ ಮಹಿಳೆಯರು ಬರ್ತದೆ. ಆಮೇಲೆ ಅವರಿಗೆ ಸೌಂದರ್ಯವರ್ಧಕಗಳನ್ನು ಆರೋಗ್ಯಕ್ಕೆ ಮಾಡಿದ್ದಾರೆ. ಸೌಂದರ್ಯವರ್ಧಕಗಳು ಮಹಿಳೆಯರಿಗೆ ಅವೆಲ್ಲ ಹೋಗಿ ಬೇರೆ ಕೆಮಿಕಲ್ ಹಾಳಾಗಿದೆ. ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಈ ಕಂಪ್ನಿ ಹುಟ್ಟಿ 25 ವರ್ಷ ಆಯಿತು, 26ನೇ ವರ್ಷಕ್ಕೆ ಬಂದಿದೆ. ನಮ್ಮ ದೇಶ ಅಲ್ಲದೇ 27 ರಾಷ್ಟ್ರಗಳಲ್ಲೂ ಕೆಲಸ ಮಾಡ್ತಾ ಇದೆ. ಇವೆಲ್ಲವನ್ನು ಮನಗಂಡು ನಾನು ಇದರ ಆಳ ಉದ್ದಾಳನ್ನು ತಿಳ್ಕೊಂಡು ಸುಮ್ಮನೆ ನಾವು ಜನಕ್ಕೆ ಹೋಗಿ ರೈತರಿಗೆ ಹೋಗಿ ಬರ್ಡನ್ ಮಾಡೋದು ಬೇಡ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನೇ ಮಾಡಿದೆ. ನಾನು ಒಂದು 6 ತಿಂಗಳು ಇವ್ರ ಜೊತೆ ಒಡನಾಟ ಇಟ್ಕೊಂಡೆ. ಒಡನಾಟ ಇಟ್ಟು ನನ್ನ ಕಟ್ಟೆದೊಡ್ಡಿ ರೇಷ್ಮೆ FPO 1,000 ಜನ ಮೆಂಬರ್ ಇದ್ದಾರೆ. ನಾನೇ ಅಧ್ಯಕ್ಷ, ಸುತ್ತ 15 ಹಳ್ಳಿ. ಅದಕ್ಕೆ ಏನು ಮಾಡಿದೆ, ಈಗ ಮ್ಯಾನುಫ್ಯಾಕ್ಚರ್ ಟು ಡೈರೆಕ್ಟು ಕಸ್ಟಮರ್, ಅಂದರೆ ನಮ್ಮ ಗ್ರಾಹಕರು ಯಾರು ಬಳಸ್ತಾರೆ ಮಧ್ಯವರ್ತಿಗಳು ಇರುತ್ತೆ. ಮಧ್ಯವರ್ತಿಗಳಿದ್ದರೆ ಎಲ್ಲ ಆಯ್ತಾರ ಸಮಸ್ಯೆ ಆಯ್ತಾರ. ಮಧ್ಯವರ್ತಿಗಳು ಅವಳಿಂದ ತಪ್ಪಿಸಬೇಕು.
ಏನೇ ಬೆನಿಫಿಟ್ ಬಂದರೂ ಕೂಡ ಅದು ರೈತರಿಗೆ ತಲುಪಿಸಬೇಕು. ಏನೇ ಬೆನಿಫಿಟ್ ಬಂದರೂ ರೈತರಿಗೆ ಮಧ್ಯವರ್ತಿಗಳು ಅವಳಿ ಇರೋಕ್ಕಿಲ್ಲ. ನಮ್ಮ ಕಂಪನಿಗೆ ಬಂದು ಬೀಳ್ತದೆ, ನಾವು ಡೈರೆಕ್ಟಾಗಿ ತಲುಪಿಸ್ತೀವಿ ಐಟಮ್ನ. ಆ ಥರ ಒಂದು ವ್ಯವಸ್ಥೆ. ಅದಕ್ಕೆ ಏನು ಮಾಡ್ತದೆ ಕಂಪ್ನಿ, ಈಗ ನಮ್ಮನ್ನ ಈ ರೀತಿ ಹೋಗಿ ಅವೇರ್ನೆಸ್ ಮೂಡಿಸಿ ಅವರಿಗೆ ತಿಳುವಳಿಕೆ ಕೊಡಿ. ಒಂದು ಕಾನ್ಸೆಪ್ಟು, ಒಂದು ಆರ್ಗ್ಯಾನಿಕಲಿ ಬರಲಿ, ಭೂಮಿ ಕನ್ವರ್ಟ್ ಆಗಲಿ. ಭೂಮಿ ತುಂಬಾ ಕೆಮಿಕಲ್ ಎಲ್ಲ ಹಾಕಿ ಹಾಳಾಗ್ತೈತೆ, ಅದು ಭಾಳ ಇದೆ. ಒಂದು ಹಾಳಾಗ್ತದೆ. ಇವು ಸರ್ ಹೇಳ್ದಂಗೆ ಒಂದು ಭೂಮಿ ತುಂಬಾ ಕೆಮಿಕಲ್ ಹಾಕಿ ಹಾಳಾಗ್ತದೆ. ಒಂದು ಅದರಿಂದ ತಿನ್ನಂತ ವಿಷಯ, ಅದರಿಂದ ನಾವು ಇಲ್ಲಿ ಬೆಳೆ ಹೊರಗಡೆ ಕಳಿಸ್ತೀವಿ ಅಷ್ಟೇನೆ. ಈಗ ನಾವಿಲ್ಲಿ ಬೆಳೆ ಹೊರಗಡೆ ಕಳಿಸಿದ್ರು ಅವ್ರ ಬೆಳೆಗಳನ್ನ ನಾವು ತಿಂತಾ ಇರ್ತೀವಿ. ಸೊ ನಾವು ಕೆಮಿಕಲ್ ಹಾಕಿರ್ತೀವಿ, ಅವರು ಕೆಮಿಕಲ್ ಹಾಕಿರ್ತಾರೆ. ನಮ್ದು ನಮ್ಮ ಎದುರುಗಡೆ ಕೆಮಿಕಲ್ ತಿನ್ನಿಸ್ತಾರೆ, ನಾವು ಅಲ್ಲಿ ಕಳಿಸ್ಬಿಟ್ರೆ ಅವ್ರಿಗೆ ಹಾಕಿದ್ರೆ ನಮ್ಗೆ ಇರುತ್ತೆ. ಇದರಿಂದ ಆಯಸ್ ತುಂಬ ಕಡಿಮೆ ಆಗ್ತದೆ, ತುಂಬ ಕಾಯಿಲೆಗಳು ತುತ್ತಾಗ್ತದೆ. ಇದು ಕಾನ್ಸೆಪ್ಟ್ ಇರೋದ್ರಿಂದ ನಮ್ಮದು ನಿರ್ಸಫ್ ಬಯೋಫಿಟ್ ಅಂತ ಸರ್ ಕಂಪನಿ, ನಮ್ಮದು ಪ್ಯೂರ್ಲಿ ಆಯುರ್ವೇದ ಬೇಸ್ಡ್ ಕಂಪನಿ. ಇದ್ರ ಕಾನ್ಸೆಪ್ಟ್ ಅಂದರೆ ಒಂದು ಸಾವಯವ ಮಾಡಬೇಕು, ಸೆಕೆಂಡ್ ಒನ್ನು ರೈತರಿಗೆ ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿ ತರಬೇಕು. ಈ ಥರ ಕಾನ್ಸೆಪ್ಟ್ ವರ್ಕ್ ಮಾಡ್ತೈತೆ. ಲೇಬರ್ ಸಮಸ್ಯೆ ಇರಬೇಕು. ಒಂದು ಲೇಬರ್ ಸಮಸ್ಯೆ ಇದೆ, ಲೇಬರ್ ಸಮಸ್ಯೆಗೆ ಇದು ಮಾಡಕ್ಕೆ ಮಾಡ್ತೈತೆ. ಈಗ ನಮ್ಮದು ಮೇಜರಾಗಿ ನೀವು ಭತ್ತ ಬೆಳಿತೀರಲ್ಲ ಸರ್, ಭತ್ತ ಬೆಳಿಬೇಕಾದ್ರೆ ನೀವು ಪೂರ್ವ ಸಿದ್ಧತೆ ಏನೆಲ್ಲ ಮಾಡ್ಕೊತೀರಾ? ಒಂದು ಭೂಮಿ ಭತ್ತ ಬೆಳಿಬೇಕಾದ್ರೆ ನೀವು ಪೂರ್ವ ಸಿದ್ಧತೆ ಏನೆಲ್ಲ ಮಾಡ್ಕೊತೀರಿ ಹೇಳಿ? ಈಗ ಮಂದಿಗೆ ಹೊಲ ಹಸನು ಮಾಡ್ತಾರೆ, ಹಾಂ, ಕೈನ ಹೊಲ ಹೊಡೆದ, ಸೆಂಟಿಮೀಟರ್ ಹೊಡೆದ, ಕುಂಟೆ ಹೊಡೆದ, ಆಮೇಲೆ ನೆಕ್ಸ್ಟ್ ಅದನ್ನ ನೀರು ಬಿಟ್ಟು ಅದನ್ನ ಮತ್ತೆ ರೊಳ್ಳಿ ಮಾಡಿ ಅದಕ್ಕೆ ಭತ್ತ ಹಚ್ಚಿ ಮತ್ತೆ ಅದಕ್ಕೊಂದು ಕೆಮಿಕಲ್ಸ್ ಏನು ಹಾಕ್ತಾರೆ ಅಂದ್ರೆ ಕಳೆನಾಶಕ ಅಂತ ಬರ್ತದೆ. ಭಾರಿ ಡೇಂಜರ್ ಅದು. ಸರಿ, ಅಲ್ಲ ಬೆಳೆ ಕಳೆನಾಶಕ ಬರ್ತದೆ, ಡೇಂಜರ್ ಅದು. ಮತ್ತೆ ಅದನ್ನ ಹಾಕ್ತೇವೆ. ಅದು ಹೋಗಿ ಒಂದು ಸ್ವಲ್ಪ ದಿವಸದ, ನಾವು 2 ದಿವಸದ ಮೇಲೆ 3 ದಿವಸದ ಮೇಲೆ ನಾವು ಅದಾವಲ್ಲ 16-20 ಯೂರಿಯಾ ಸ್ವಲ್ಪ ಅದನ್ನು ಒಂದು 3 ನಮೂನಿ ಇದ್ರ ಮಾಡಿ ಅದನ್ನ ಹೊಲ ತುಂಬ ವಿಸ್ತರಣೆ ಮಾಡ್ತಾರೆ. ಮತ್ತೆ ಕಳೆ ಬಂದೇ ಬರ್ತದೆ, ಸ್ವಲ್ಪ ಕೈ ಎಳ್ಳೆ ಕೈ ಅಡಿಕೆಂತ ಮತ್ತೆ ಮುಂದೆ ಬೇರೆ ಗೊಬ್ಬರ ಹಾಕಿ ಅದನ್ನ ಬೆಳೆಸ್ತಾರೆ. ಈಗ ನೀವು ಒಂದು ಮಣ್ಣು ಫಲವತ್ತತೆ ಮಾಡ್ಕೋಬೇಕು. ಈಗ ಯಾವುದೇ ಭೂಮಿ ನೀವು ಫಸ್ಟ್ ಭೂಮಿ ಮಾಡ್ಕೋಬೇಕಂದ್ರೆ ಫಸ್ಟ್ ಮಣ್ಣು ಫಲವತ್ತತೆ ಮಾಡ್ಕೋಬೇಕಿತ್ತು. ಮಣ್ಣು ಫಲವತ್ತತೆ ಮಾಡ್ಕೊಳಕ್ಕೆ ನೀವೇನೆಲ್ಲ ಹಾಕ್ತೀರಿ ಭೂಮಿಗೆ? ಮಣ್ಣಿನ ಒಂದು ದನಿ ಕೊಡ್ಕೆ ಗೊಬ್ಬರ ಅದು ಇಲ್ಲ ಹೆಚ್ಚಿಂದ ಇದ್ರೆ ಮೇಲ್ಜಮೀನಿಗೆ ನಾವು ನೀರಾವರಿಗೆ ಹೆಚ್ಚಾಗಿ ಉಪಯೋಗಿಸೋದ್ರೆ ಮೇಲ್ಜಮೀನಿಗೆ ಹೋಗ್ತೈತಿ ಮಾಡಕ್ ಆದ್ರೆ ಆ ಹಸುಗಳು ದನಕರುಗಳು ಎತ್ಗಳು ಅಂತಂದು ಮೇಲ್ಜಮೀನಿಗೆ ಈಗ ಒಂದು ಕೊಟ್ಟಿಗೆ ಗೊಬ್ಬರ ಸರ್, ಕೊಟ್ಟಿಗೆ ಗೊಬ್ಬರ ನಿಮಗೆ 1 ಎಕರೆ ಭೂಮಿನ ಅರ್ಥ ಮಾಡ್ಕೋಬೇಕು ಅಂದ್ರೆ ಎಷ್ಟು ಟ್ಯಾಕ್ಟರ್ ಹೊಡ್ಕೊ ಬರ್ಬೇಕಾಗುತ್ತೆ? ಕೊಟ್ಟಿಗೆ ಗೊಬ್ಬರ ಜಮೀನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಎಷ್ಟು ಬೇಕು? ಡಿಪೆಂಡ್ ಆಗಿದೆ ಎಷ್ಟು ಬೇಕಾಗ್ಬೋದು ನಿಮ್ಗೆ? 1 ಎಕರೆ 4 ಲೋಡ್ ಅಲ್ವಾ ಸರ್? ನಿಮ್ದೆಲ್ಲ ಅಷ್ಟೇ ಇರುತ್ತೆ ಸರ್? ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ ನೋಡ್ರೆ ನಿನ್ನೆ ಒಂದು ಟ್ಯಾಕ್ಟರ್ 1 ಎಕರೆ ಗೊಬ್ಬರ ಮಣ್ಣು ಫಲವತ್ತತೆ ಮಾಡ್ಕೋಬೇಕು ಅಂದ್ರೆ ಎಷ್ಟು ಟ್ಯಾಕ್ಟರ್ ಕೊಡ್ಕೊ ಬರ್ಬೇಕು ಸರ್? 1 ಟ್ಯಾಕ್ಟರ್ ಕೊಡ್ಕೊಬರ ಏನು ರೇಟ್ ಇದೆ ಸರ್? 6,000-5,000 ಹೊತ್ತಿಗೆ ಜಾಸ್ತಿ ಎಷ್ಟು 6,000 ಅನ್ಕೊಳ್ಳೋಣ, 4 ಗಾಡಿ 6,000 ಗಾಡಿ ಬಾಡಿಗೆ 1,000, 7,000 ಆಯ್ತಾ? ಅಲ್ಲಿ ತಂದು ಭೂಮಿಗೆಲ್ಲ ಹಚ್ಬೇಕಾದ್ರೆ 1,000 ಬೇಕಾ? 8,000 ಬೀಳುತ್ತೆ. 8,000 ರೂಪಾಯಿ 1 ಗಾಡಿಗೆ ಅಂದರೆ 4 ಗಾಡಿಗೆ ಅನ್ಕೊಳ್ಳೋಣ. ಎಷ್ಟಾಯ್ತು ಸರ್ 4 ಗಾಡಿಗೆ? 1 ಎಕರೆ ಭೂಮಿ ರೆಡಿ ಮಾಡ್ಬೇಕಂದ್ರೆ 32,000 ರೂಪಾಯಿ ಕೊಡುಗೆ ಬರಬೇಕು ಭೂಮಿ ಕೊಟ್ಟರು. ಅದರಿಂದ ಎಷ್ಟು ಬರ್ತೋ ನೆಕ್ಸ್ಟ್ ಇಳುವರಿಯ ಮೇಲೆ ಹಾಕೊಳ್ಳೋಣ. 32,000 ರೂಪಾಯಿನ ಗೊಬ್ಬರನ ಅವನು ಭೂಮಿ ಫಲವತ್ತತೆ ಮಾಡ್ಕೊಳಕ್ಕಾಗ್ತದೆ. ಅವ್ನು ಎಷ್ಟು ಬೆಳಿಬೇಕು ಲಾಭ ಮಾಡಬೇಕು? ಇನ್ನ ನಾಟಿ ಬೇರೆ ಬೀಳುತ್ತೆ, ಕುಯ್ಲು ಬೇರೆ ಬೀಳುತ್ತೆ. ಇವೆಲ್ಲ ಮಾಡಿದ್ರೆ ಲಾಸ್ಟ್ ಫೈನಲ್ ರೋಗ ಇರುವೆ ಅಂತ ಹಾಕೋರಿಗೆ ನಾವು ಭೂಮಿಗೆ ಖರ್ಚು ಮಾಡಿರ್ತೀವ, ನಮ್ ಜಾಸ್ತಿ ಖರ್ಚಾಗಿರ್ತದೆ ದುಡ್ಡು ಬರೋಕ್ಕಿಂತ. ಎಲ್ಲ ಅಲ್ಲಿ ದುಡ್ಡೆಲ್ಲ ಇಸ್ಕೊಂಡು ಹಾಕಿರ್ತೀರ ಅಷ್ಟೇ. ಫೈನಲ್ ಬರೋಷ್ಟೊಳಗಡೆ ಎಲ್ಲ ಪುಸ್ತಕ ಲೆಕ್ಕ ಹಾಕ್ಬಿಟ್ರೆ ನಮ್ಗೆ ಏನು ಸಿಗಲ್ಲ ಅಷ್ಟೇ. 2 ತಿಂಗಳು ಮಾಡ್ಬೋದು ಸರ್. ಮತ್ತೆ ಭೂಮಿ ಮಾಡಿರ್ತಾವಂತ 2-3 ತಿಂಗಳು ಸರ್. ನಂಬೈಲಲ್ಲಿ ಭತ್ತ ಹಾಕ್ತಾರೆ. ಹೆಂಗೆ ಅಂದ್ರೆ ಕೂಲಿನಲ್ಲಿ ಮಾಡಿ ಸಾಲ ಮಾಡಿ ಭತ್ತ ಮಾಡಿರ್ತಾರೆ ಸರ್. ಭತ್ತ ಬೆಳೆದ್ರು ಹುಲ್ಲು ಮಾರಾಕ್ತಾರೆ, ಭತ್ತದ ಮಾರಾಕ್ತಾರೆ ಸರ್. 1,000-2,000 ಕೈಟ್ಕೊಂಡು ಮಲ್ಲಿಗೆ ಹೋಗ್ತಾರೆ. ಅಂಥ ಪರಿಸ್ಥಿತಿ ನಮ್ಮ ಕಡೆ. ಈಗ ಮಣ್ಣು ಫಲವತ್ತತೆಗೆ ಅಷ್ಟು ಆಗತ್ತಿರಲ್ವಾ? ಅದ್ರ ಬದಲು ಏನಾಗುತ್ತೆ ಟೆಕ್ನಾಲಜಿ ಉಪಯೋಗಿಸ್ಕೊಳ್ಳಿ.
ಯಾವ್ದಾರ ಟೆಕ್ನಾಲಜಿ ನಮ್ಮಲ್ಲಿ ಬಯೋಫಿಟ್ ಅಲ್ಲಿ ನೆಟ್ಸಫರ್ ಇದೆ ಸರ್, ಬ್ಲ್ಯಾಕ್ ಕೊಟ್ಟಿದ್ದು. ಮಧ್ಯೆ ಹೇಳ್ತಾ ಇದ್ದೀನಿ, ಪಶು ಸಂಗೋಪನೆ ಅಂದರೆ ಜನಸಂಖ್ಯೆಗಿಂತ ಪಶುಗಳೇ ಜಾಸ್ತಿ ಇದ್ದವು. ಈಗ ಕಮ್ಮಿ ಆಗ್ಬಿಟ್ಟು ಎಷ್ಟು 20% ಬಂದ್ಬಿಟ್ಟವೆ. ಯಾರ ಹತ್ರ ಗೊಬ್ಬರ ಸಿಗ್ತಾ ಇಲ್ಲ ಜಾಸ್ತಿ. ಈಗ ಅದಕ್ಕೋಸ್ಕರ ಇದನ್ನು ಕೂಡ ಸರ್ಕಾರ ಗಮನಿಸಿ ಈ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿ ನೋಡಿ, ಇದು ರೆಡಿಮೇಡ್ ನಿಮ್ಗೆ ಇದು ಶೇತ್ ಅಂತ ಬರುತ್ತೆ. ಇದು ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಅಂತ. ಇದರಲ್ಲಿ ಸೂಡೋಮೋನಾಸ್ ಟ್ರೈಕೋಡರ್ಮಾ, ಇದರಲ್ಲಿ ಏನು ಅಂಥದ್ದೇನಿರಲ್ಲ ಸರ್. ನೀವು ಜೀವಾಮೃತ ಮಾಡ್ತಿರಲ್ಲ ಫಸ್ಟ್ ಮುಂಚೆ, ಎಣ್ಣೆ ಕುಡಿರಿ ಅದು ಎಣ್ಣೆ ಎಲ್ಲ ಲಿಕ್ವಿಡ್. ಲಿಕ್ವಿಡ್ ಇದನ್ನ ಹೆಂಗಾಗತ್ತೆ ಅಂದ್ರೆ ಫಸ್ಟ್ ಎಣ್ಣೆ ಅಂದ್ರೆ ರಾಸಾಯನಿಕ ಲಿಕ್ವಿಡ್ ಅದು ನೀರು. ನಿಮ್ದು ಏನಾಯ್ತು ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರನ ಇದ್ ಮಾಡಬಹುದು, ಜೀವಾಮೃತ ಅಂತ ಮಾಡ್ತಿದ್ರು ಫಸ್ಟ್ ಸುಭಾಷ್ ಪಾಳೇಕರ್ ಪದ್ಧತಿಲಿ. ಜೀವಾಮೃತ ಮಾಡೋದು, ಘನಾಮೃತ, ಗೋಕುಲಾಮೃತ ಮಾಡ್ತಿರಲ್ಲ. ಜೀವಾಮೃತ ಈಗ ಯಾರು ಮಾಡೋದು ಸರ್? ಯಾಕೆಂದ್ರೆ ಜೀವಾಮೃತ ಮಾಡಕ್ಕೆ ನಾಟಿ ಹಸುನೇ ಬೇಕು, ಆಮೇಲೆ ಸಾವಯವ ಬೆಲ್ಲನೇ ಬೇಕು, ಸಾವಯವ ಕಡಲೆ ಹಿಟ್ಟೇ ಬೇಕು, ಆಮೇಲೆ ಎಲ್ಲ ಮಡಿಕೊಂಡು ಒಂದೇ ಹೆಗಲ್ ತಿರ್ಬೇಕು, ಉಲ್ಟಾ ತಿರುಗ ಮಾಡಿದ್ರೆ ಹಿಂಗ್ ತಿರುಗ್ತಾ ಇರ್ತೀರಿ, ಒಬ್ಬ ಏನೋ ಒಂದ ಹಿಂಗ್ ತಿರ್ತಾರ, ಅದೆಲ್ಲ ವೇಸ್ಟೇ. ಈ ತರ ಕಾನ್ಸೆಪ್ಟ್ ಆಗಿರುತ್ತೆ. ಇದರಲ್ಲಿ ನಿಮ್ದು 2 ಟ್ರ್ಯಾಕ್ಟರ್ ಕೊಟ್ಟಿಗೆ ಒಬ್ರು ಏನ್ ಕೆಲಸ ಮಾಡುತ್ತೆ ಸರ್, ಅದು ಇದೊಂದು ಬಟ್ಲೆ ಕೆಲಸ ಮಾಡುತ್ತೆ. ಈಗ ಇದು ಅದ್ಭುತ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ನ್ಯಾನೋ ಟೆಕ್ನಾಲಜಿ ಅಂದ್ರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು. ಇದೇನಾದಂದ್ರೆ ನಿಮ್ದು 2 ಟ್ರ್ಯಾಕ್ಟರ್ ಕೊಟ್ಟಿಗೆ ಸರಿ. ಈಗ ಮೊದಲು ಟಿವಿ ಈ ಪಾಟಿ ಬಂದಿತ್ತು, ಈಗ ಟಿವಿ ಎಲ್ಲಿ ಸರ್ ಸಿಂಪಲ್ ಆಗಿ ರೇಟ್ ತರ ತಂದ್ಬಿಡೋಣ. ಅದೇ ನ್ಯಾನೋ ಟೆಕ್ನಾಲಜಿ ಅಂತ ಹೇಳೋದು. ಇಷ್ಟಪ್ಪ ಇದ್ದದ್ದು ನ್ಯಾನೋ ಟೆಕ್ನಾಲಜಿ ಅಂತ ಹೇಳೋದು. ಅದನ್ನ ಸ್ಪಷ್ಟವಾಗಿ ಹೇಳಿ ಗೊಬ್ಬರದಲ್ಲಿ 2 ಟ್ರ್ಯಾಕ್ಟರ್ ಗೊಬ್ಬರದನ್ನ ಇದೇನಪ್ಪ ಇದೊಂದು ಬಟ್ಟಲಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಅದು ನ್ಯಾನೋ ಟೆಕ್ನಾಲಜಿ ಅಂತ ಅರ್ಥ. ನನಗೂ ಗೊತ್ತಿರಲಿಲ್ಲ ಅದು. ನಾನು ಬೇಸಿ ನನಗೂ ಗೊತ್ತಿರಲಿಲ್ಲ. ಈಗ ಇವ್ರ ಮುಖಾಂತರ ತಿಳ್ಕೊಳ್ಳೋದು. ಈಗ ನಾವು ಭೂಮಿಗೆ ಗೊಬ್ಬರ ಹಾಕ್ತೀವಿ ಸರ್, ತಿಪ್ಪೆ ಗೊಬ್ಬರ ಎಲ್ಲ ಹಾಕ್ತಿರಲ್ವಾ? ಅದಾಗ್ದಾಗ ನಾನು ಬೆಳೆ ಯಾವಾಗ ತೆಗಿಬೇಕು, ಈ ವರ್ಷ ತೆಗಿಬೇಕಿರುತ್ತೆ. ನೀವು ತಿಪ್ಪೆ ಗೊಬ್ಬರ ತಗೊಂಡು ಭೂಮಿಗೆ ಹಾಕ್ತೀರಾ, ಅದು ಹಾಕಿದ ತಕ್ಷಣ ವರ್ಕ್ ಆಗುತ್ತಾ? ಎಷ್ಟು ದಿನ ಬೇಕು ವರ್ಕ್ ಹಾಕಿ? ಭತ್ತ ಬರೋದು ಎಷ್ಟು ಇಲ್ಲಿಗೆ? 4 ತಿಂಗಳಿಗೆ ಬರ್ತದೆ. ನಾವು ಗೊಬ್ಬರ ಹಾಕಿದ್ದೆ ಅವಾಗ ಬಿತ್ತಬೇಕಾದ್ರೆ ಹಾಕಿದ್ವಿ 3 ತಿಂಗಳಿಗೆ, 2 ತಿಂಗಳಿಗೆ ಅಂತ ಕೊಡ್ತಾರೆ ಸರ್. ಆಕ್ಚುಲಿ ನಾವು ಈ ಸಲ ಹಾಕಿದ ಭತ್ತ ನಾನು ಈ ಸಲ ಬರ್ಲಿ ಫಲಕ್ಕೆ ಅಂತ ಕೊಟ್ಟಿರ್ತೀವಿ. ಸೈಂಟಿಫಿಕ್ ಆಗಿ ಹೋದ್ರೆ ನಿಮ್ಗೆ ಯಾವುದೇ ಗೊಬ್ಬರ ಇದಾಕಿದ್ರೆ, ತಿಪ್ಪೆ ಗೊಬ್ಬರ ಹಾಕಿದ್ರೆ ಅದು ನಮಗೆ 75 90 ದಿನ ಬೇಕು. ಅಷ್ಟೊತ್ತಿಗೆ ನಾನು ಭತ್ತನೇ ಕಟಾವಾಗಿರುತ್ತೆ, ನೆಕ್ಸ್ಟ್ ಬೆಳೆ ಬರುತ್ತೆ. ಇದೇನಾಗುತ್ತೆ ಅಂದ್ರೆ ಇದು ನಿಮ್ದು ದೊಡ್ಡ ಪ್ರಮಾಣ ಏನಿದೆ ಅದನ್ನ ಚಿತ್ತ ಮಾಡೋದು. 2 ಟ್ರ್ಯಾಕ್ಟರ್ ಕೊಡ್ಕೊಂಡ್ರೆ ಏನು ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗುತ್ತೆ, ಅದು ಇದೊಂದು ಬಾಟಲ್ ಇದೆ. ಇದೆಲ್ಲ ಕೋಮಲ್ ಸ್ಟೇಜ್ ಇರುತ್ತೆ ಸರ್. ಇದನ್ನ ಭೂಮಿಗೆ ಹಾಕಿದ ತಕ್ಷಣ ನಿಮಗೆ ಅರ್ಧ ಗಂಟೆ ಅಪ್ಡೇಟ್ ಆಗುತ್ತೆ. ಇದ್ರ ಕೆಲಸ ಅಂದ್ರೆ ಭೂಮಿಲಿ ಎರಳ ಸಂಖ್ಯೆ ಜಾಸ್ತಿ ಮಾಡೋದು. ಸರಿ, ಹಾ ಸರಿ. ಈ ಕಂಪನಿಗಳು ಜಾಸ್ತಿ ಮಾಡ್ಕೊಂತ ಕಂಪ್ನಿ ಹೋಗ್ಬಿಡಿ ಸರ್. ನಾನು ಕಂಪ್ನಿಗೆ ಬರೀ ಕಂಪ್ನಿನ ಜಾಸ್ತಿ ಬಂದು ನೀವು ಕೊಟ್ಟು ರಾಸಾಯನಿಕ ಗೊಬ್ಬರನ ನೀವ ತಯಾರು ಮಾಡಿ ಕಳಿಸಿದ್ರಿ. ಕೊಟ್ಟಿಗೆ ಗೊಬ್ಬರನ ಹೇಳ್ದಂಗ ಅದು ನೀವು ಕಂಪ್ನಿ ಒಳಗೆ ಏನದವಲ್ಲ ಒಟ್ಟು ಕಳಿಸಿದ ಮೇಲೆ ಈಗ ದನನು ಕಟ್ಕೊಂಡಂಗಲ್ಲ, ಕಟ್ಟಿಗೆ ಗೊಬ್ಬರನು ಆಗಂಗಲ್ಲ. ಸರಿ, ಹೆಂಗತ್ತೆ ಕಾಲ ಅಂದ್ರೆ ಫಸ್ಟ್ ನಿಮ್ ಕಾಲ ಇತ್ತಲ್ಲ, ಸೇಮ್ ಅದೇ ಕೃಷಿ ಬರ್ತಾ ಇದಾರೆ. ಈಗ ಕಂಪ್ನಿ ನಿಮ್ಗೆ ಹೇಳಿದ್ದು, ಈಗ ಕಂಪ್ನಿ ಲೆವೆಲ್ ಕೊಟ್ಟವನೀಗ ಕಂಪ್ನಿ ನಿಮ್ಗೆ ಹೇಳಿತ್ತು ಯಾವಾಗ ಹಸಿರು ಕ್ರಾಂತಿ 1975 ಸ್ಟಾರ್ಟ್ ಆದಾಗ. ಆಗ ನಿಮ್ಗೆ ಏನ್ ಹೇಳಿತ್ತು? ಜನಸಂಖ್ಯೆ, ಒಂದ್ ನಿಮಿಷ, ಕಂಪ್ನಿ ಎಷ್ಟಾಗಿರ್ಲಿ ಅಲ್ಲ ಕರ್ನಾಟಕದಾಗ ಎಷ್ಟು ಕಂಪ್ನಿ ಅದು ಕಂಪ್ನಿ 1000 ಇರಲಿಲ್ಲ, ಕಂಪ್ನಿ ಬೇಡ. ಮತ್ತು ಅಷ್ಟು ಒಂದೊಂದು ನಮ್ನಿ ಹೇಳ್ಕೊಂತ ಹೋದ್ರೆ ರೈತರು ಹೆಂಗದೆ ಮಾಡೋದು? ನಾನು ಹೇಳೋದು ಕೇಳ್ತೀನಿ ಸರ್. ಕಂಪ್ನಿ 1000 ಕಂಪ್ನಿ ಇರಲಿ, ಕಂಪ್ನಿಗೂ ರೈತರಿಗೆ ಏನ್ ಕಾನ್ಫಿಡೆಂಟ್ ಅಂತ ಹೇಳ್ತೀನಿ ಕೇಳ್ತದೆ. ಕಂಪ್ನಿ 1000 ಇರಲಿ. ಈಗ ಜನಸಂಖ್ಯೆ ತುಂಬಾ ಸ್ಫೋಟ, ಜನಸಂಖ್ಯೆ ಜಾಸ್ತಿ ಆಯ್ತು, ಆಹಾರ ಕೊರತೆ ಬಂತು ಸರ್. ಅವಾಗ ಏನಾಗ್ತದೆ 1970-80 ಈ ಸಾಲಲ್ಲಿ ಹಸಿರು ಕ್ರಾಂತಿ ತಂದ್ರು. ಹಸಿರು ಕ್ರಾಂತಿ ಅಂತಂದಾಗ ಏನಾದ್ರು ಹೊರ್ಗಡೆಯಿಂದ ಯೂರಿಯಾ ಅಂತ ತಂದ್ರು ಸರ್. ಯೂರಿಯಾ ಬಳಸಿ ಅಂತ ಹೇಳಿದ್ರು. ಎಷ್ಟು ಬಳಸಿ ಅಂತ ಹೇಳಿದ್ರು? ಇಡೀ 1 ಎಕರೆಗೆ 2 kg ಬಳಸಿ ಅಂತ ಹೇಳಿದ್ರು. ಎಷ್ಟು ಸಾಕು ಸರ್ ಈಗ ನೀವು ಯೂರಿಯಾನ? ಎಷ್ಟಾಗ್ತದೆ ಸರ್? ಗೊಬ್ಬರನ ಹಾಕ್ತಿದ್ದಲ್ರಿ ಸರಿ. ಇತ್ತಿತ್ತಲಾಗೆಲ್ಲ ನೀವು ಕಂಪ್ನಿಗಳು ಟೆಚ್ಚರಿಗೆ ಬಂದಿರಲ್ಲ, ರಾಸಾಯನಿಕ ಗೊಬ್ಬರ ನಾಡು ಇದು ರಂಜಕ ಅವನ್ನ ಹೇಳ್ಕೊಂತ ಬಂದಿರಲ್ಲ, ಭೂಮಿ ಏನಾಗ್ಬಿಟ್ಟೈತಿ ಆರ್ದಂಗಿದವು. ಸೂರ್ಯ ಕಿರಣ ಬಿದ್ರೆ ಭೂಮಿ ನೀನ್ ಏಕ ನೀನು ಇದು ಕೊಟ್ಟರು ಆಗಲ್ಲ. ಸೂರ್ಯ ಕಿರಣ ತಿಂದಾಗ
ಪ್ರತಿ ಈಡಾಗಲ್ಲ. ಈಗ ಏನಾಗೈತಿ, ಸುಮ್ಮನೆ ತಿನ್ನೋಣ ಇಲ್ಲ, ಬರೀ ನೀರಿನ ಅಂಶನ ಹೆಚ್ಚಿಗೆ ಉಳಿದ ಅಂಶ ಹೆಚ್ಚಿಗೆ ನಿಮ್ಮ ಕಂಪ್ನಿಗಳು ಬಂದು ಒಟ್ಟು ಹೇಳ್ಕೊಂತ ಕೇಳ್ಕೊಂತ ಹೋಗ್ಬಿಟ್ರಲ್ಲ. ಮತ್ತು ಅದಕ್ಕೆ ಏನು ಏನ್ ಗೊತ್ತಾ, ನೀವು ಕಂಪ್ನಿ ಗೊಬ್ಬರ 1000 ಬಂದಿರಲಿ, ಭತ್ತ ಬೆಳೆಯೋದು ಯಾರು? ಭತ್ತ ಬೆಳೆ ನಾವು ಹಾಕ್ಬೇಡಿ, ಕಡ್ಲಿ ಗೊಬ್ಬರ ಹಾಕೋದು ಬಿಟ್ರು ಕೊಟ್ಟಿಗೆ ಗೊಬ್ಬರ ಹಾಕಿ. ಇವಾಗ ತಾನೇ ಹೇಳ್ತದೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅಂತ, ಅವತ್ತು ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿ. ಕೆಲಸ ಕೊಡೋಲ್ಲ ಅಂತ ಈಗ ಅವ್ರು ಹೇಳೋದು. ಈಗ ನಾನು ಕೊಟ್ಟಿಗೆ ಗೊಬ್ಬರ ಕೆಲಸನ ಈ ಬಿಡುತ್ತೆ ಅದು ಈ ರಾಸಾಯನಿಕ ಗೊಬ್ಬರ ಕೊಟ್ಟ ಬಿಟ್ಟರೆ ನೀವು ಈ ಕಂಪ್ನಿ ಅಲ್ಲ. ಈಗ ನಾನು ಇಷ್ಟೆಲ್ಲ ಹೇಳ್ತೀನಿ, ಅವರು ಗೊಬ್ಬರ ಹಾಕಂದ್ರಪ್ಪ, ನೀನ್ ಯಾಕೆ ಇದನ್ನ ಕತೆ ಹೇಳೋದಲ್ಲ, ಏನ್ ಹೇಳಕತ್ತಾರ ಬಂದು ಸರ್ ಏನ್ ಗೊತ್ತಾ, ಜನಸಂಖ್ಯೆ ಜಾಸ್ತಿ ಆಯ್ತು. ಇದು ಕೂಡ್ಲೇ ಸರಿಯಾಗಿದೆ. ನಾವು ಹೇಳುವಾಗಲ್ಲ. ಫಸ್ಟ್ ಚೆನ್ನಾಗಿತ್ತು ಸರ್, 1 ಎಕರೆಗೆ 2 kg ಯೂರಿಯಾ ಹಾಕಿ ಹೇಳಿದ್ರು. ಮೊದ್ಲಿಗೆ. ಈಗ ಎಷ್ಟು ಹಾಕ್ತೀರಿ ನೀವು? ಯಾಕೆ ಹಾಕ್ತೀರಿ? ಕಂಪ್ನಿ ಹೇಳಿದ್ರೆ 2 kg, ನೀವೇ ಹಾಕ್ತೀರಿ? ನೀವು ಅಧಿಕ ಇಳುವರಿ ಬರ್ಲಿ, ಪಕ್ಕದ ರೈತಿಗಿಂತ ನನ್ ಜಾಸ್ತಿ ಬರುತ್ತೆ, ಜಾಸ್ತಿ ಹಾಕ್ತೀರಿ. ಹಾಳಾಯ್ತಾರೆ ಭೂಮಿ. ಯಾರ್ ಮಾತು ಕೇಳಿದ್ರಿ ನೀವು? ನಿಮ್ಗೆ ಸರ್ ಕಂಪ್ನಿ ಹೇಳಿದ್ದು 2 kg, ನೀವು ಹಾಕಿದ 2 ಮೂಟೆ. ಯಾಕೆಂದ್ರೆ ರೈತರು ಅದು ಮೈಕೈನು ಆಗಿರ್ತದಲ್ಲ, ಅದಕ್ಕೆ ಹಚ್ಕೊಳ್ಳೋದು ಅಷ್ಟೇ. ಆ ಥರ ಐತೆ. ಮತ್ತ ಚೀಲ ಹಾಕ್ಬೇಕು ಅಂದಾರ, ಚೀಲ ಯಾರು ಎಷ್ಟೇ ಕೆಜಿ ಹಿಂಗೆ ಹಾಕೊಳ್ಳಿ ಅನ್ಕೊಳ್ಳಿ, ರೈತಿಗಿಂತ ಒಳ್ಳೆ ವಿಜ್ಞಾನಿ ಯಾರು ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಾವು ರೈತರ ಮಗನೇ, ಕಂಪ್ನಿ ಅಂದಾಗ ನಾವು ರೈತರ ಮಗನೇ, ರೈತಿಗಿಂತ ಒಳ್ಳೆ ವಿಜ್ಞಾನಿ ಅಲ್ಲ. ಅವ್ನು ಗೊತ್ತಿರುತ್ತೆ ಸರ್. ರೈತರು ಹೆಂಗೆ ಅಂದ್ರೆ ಪ್ರತಿದಿನ ಬೆಳೆಗಳ ಜೊತೆ ಕನೆಕ್ಟಿವಿಟಿ ಇರ್ತಾನೆ. ರೈತ ಪ್ರತಿದಿನ ಬೆಳೆಗಳ ಜೊತೆ ಮಾತಾಡ್ತಾ ಹೋಗ್ತಾ ಇರ್ತಾನೆ ಸರ್. ನೀವು ಗದ್ದೆ ಕೊಯ್ದು ಗೊತ್ತಿರುತ್ತೆ, ಇದಕ್ಕೆ ಏನ್ ಕಡಿಮೆ ಆಗಿದೆ, ಏನ್ ಜಾಸ್ತಿ ಆಗಿದೆ, ನೀರ್ ಬೇಕಾ, ರೈತರಿಗೆ ಗೊತ್ತಾಗಿರೋದು ಕಾನ್ಸೆಪ್ಟು. ಆ ಕಾನ್ಸೆಪ್ಟ್ ಇರುತ್ತೆ. ಆಮೇಲೆ ರೈತರೊಂದು ಕೆಟ್ಟ ಗುಣ ಏನಂದ್ರೆ ಹೊಟ್ಟೆ ಉರಿ. ಆ ಬುದ್ಧಿ ಮಗನ್ ಬರ್ತದಲ್ಲ, ಅವನಕ್ಕಿಂತ ಜಾಸ್ತಿ ನನ್ಗೆ ಗೊತ್ತು. ಈ ಕಾನ್ಸೆಪ್ಟ್ ಇಟ್ಕೊಂಡು ಹಾಳಾಗ್ತದೆ. ಅವ್ರಿಗೆ ಗೊತ್ತಾದಲ್ಲ, ಅವ್ರು ಏನ್ ಹಾಕಿ ಕೇಳ್ಕೊಂಡು ರೌಂಡ್ ಹಾಕಂತ ಹೇಳ್ಕೊಳಕ. ಆಮೇಲೆ ಇನ್ನೊಂದೇನಂದ್ರೆ, ನಾನು ಏನ್ ಬಳಸಿ ಅಂತ ಬೇರೆ ಯಾರು ಮಾಡೋದು ಕಂಡು ಇದೇ ಕಂಡು ನಾನು ಏನ್ ಬೆಳೆಸ್ತೀನಿ ಅದನ್ನ ಬೇರೆ ಯಾರು ಹೇಳಲ್ಲ. ಇದು ರೈತ ಮಾಡೋದು ತಪ್ಪು. ಇದರಿಂದ ಏನಾಯ್ತಂದ್ರೆ, ಕೆಮಿಕಲ್ ಹಾಕಕ್ಕೆ ಯಾವಾಗ ಹಸಿರು ಕ್ರಾಂತಿ ಬಂದಾಗ ಕೊಟ್ಟಿದ್ರು ಬೆಳೆಸಿ ಅಂತ. ಬಟ್ ಅತ್ಯೇಚ್ಛವಾಗಿ ಬೆಳೆಸ್ಕೊಂಡು ಈಗೆಲ್ಲ ಹೈಬ್ರಿಡ್ ತಳಿಗಳು ಬಂದು ರೋಗಗಳು ಅದಕ್ಕೆ ಬಂದು ಸಾಯ್ತಾ ಇರ್ತಾರೆ. ಈಗ ಸರ್ ನಿಮ್ಮ ಕಾಲದಲ್ಲಿ ಬೆಣ್ಣೆ ತುಪ್ಪ ತಿಂದಿದ್ರೆ ಸರ್ ನೀವು? ಈಗ ನಮ್ಮ ಕಾಲದಲ್ಲಿ ಬೆಣ್ಣೆ ನೋಡೋಕೆ ದಾವಣಗೆರೆ ಇರಬೇಕು ಬೆಣ್ಣೆ ದೋಸೆ. ಮನೆಯಾಗ ಉಪಯೋಗ ಮಾಡ್ತಾರೆ. ಇನ್ನು ಅಲ್ಲಿ ಸರ್ ಕಡ್ಲೆ ಹಿಟ್ಟೆಲ್ಲ ಹಾಕ್ತಾರೆ, ರವೆ ಹಾಕ್ತಾರೆ. ನಮ್ಮ ಕಡೆ ಬೆಣ್ಣೆ ಮಿಕ್ಸ್ ಮಾಡೋದ್ರೆಲ್ಲ ನೋಡಿದ ಇವ್ರ ಬೆಣ್ಣೆ ಸಿಗೋದಿಲ್ಲ ಈಗ ಇತ್ತೀಚೆಗೆ. ಅದನ್ನು ಹಾಕ್ತಾರೆ. ಅದು ಬಿಡೋದು ಸರ್ ನೆಕ್ಸ್ಟ್ ಅದು ಹೋಗಿ ಸರ್ ಕಾನ್ಸೆಪ್ಟ್ ಅದು ಮಾತಾಡ್ತವ್ರೆ ಸರ್. ಇದು ನಿಮ್ಗೆ 2 ಟ್ರ್ಯಾಕ್ಟರ್ ಕೊಟ್ಟವ್ರೆ ಈ ಕೊಂಡೆ ಕೆಲಸ ಮಾಡುತ್ತೆ. ಇದು ನಿಮ್ ಕೆಲಸ ಹೆಂಗ್ ವರ್ಕ್ ಮಾಡ್ತಾ ಇರಂಗಿದ್ರೆ ನೋಡ್ಬೇಕು ಅಂದ್ರೆ, ಒಂದು ತಂಪಾದ ನೀರಿಗೆ ತಂಪಾದ ಜಾಗ ಇಟ್ಬಿಟ್ಟು ಒಂದು ಮುಚ್ಚಳ ಹಾಕಿದ್ರೆ ನಿಮಗೆ ನೀರೊಳಗೆ ಎರಡ ಬರ್ತದೆ. ಒಂದು ಬಾಟಲಿ ಎಷ್ಟು ಸರ್ ಇದು 1200 ರೂಪಾಯಿ. ಕೇಳಿ ಸರ್, ನಿಮ್ಗೆ ಏನ್ ಕೇಳಿ ಹೇಳ್ತೀವಿ ತಲೆಗೆ ಫ್ರೀ ಆಗಿ ಕೇಳೋಣ. ಹೇಳಕ್ಕಿಂತ ಬೆಳಿ ನಾನು ನಿನಗೆ ರೈತರೊಳಗೆ ಇರ್ತಾವ ಒಂದೊಂದು ಅಲ್ಲಲ್ಲ ಸರಿ ಗೊತ್ತಾ ಸರ್ ಹೇಳಿಲ್ಲ ಸರ್. ನೀವು ಯಾವಾಗ ಕೇಳ ಇಲ್ಲ, ನೀವು ಯಾವಾಗ ಕೇಳೋದು ಹೇಳ್ತೀನಿ ಸರ್. ಯಾಕಂದ್ರೆ ನಾನು ಹೇಳಕ್ಕಿಂತಲೇ ಬರ್ಕೊಳ್ಳಿ ಸರ್ ನಂಗೆ ಇಲ್ಲಿ. ಯಾಕಂದ್ರೆ ನಿಮ್ಗೆ ಡೌಟ್ ಇಟ್ಕೊಂಡು ನಾನು ಹೋದ್ರೆ ಆಮೇಲೆ ನೀವು ಕನ್ಫ್ಯೂಸ್ ಆಗಿರ್ತೀರಿ. ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನನ್ನ ಜವಾಬ್ದಾರಿ. ಈಗ ನಾವು ಎಷ್ಟು ಹಾಕ್ಬೇಕು, ಎಷ್ಟು ಮುಚ್ಚಳ ಹಾಕ್ಬೇಕು, ಅದಕ್ಕೆ ನೀರಿಗೆ ಹಾಕ್ಬೇಕು, ಅದು ಗೊಬ್ಬರ ವಿಷಯ ತಿಳ್ಕೋಬೇಕು. ಭೂಮಿಲಿ ಹಾಕೋದ್ರಿಂದ ಮಣ್ಣಲ್ಲಿ pH ಲೆವೆಲ್ ಅಂತ ಇರುತ್ತೆ, ಗೊತ್ತಾ ಸರ್? pH ಲೆವೆಲ್ 7.5 ಇರಬೇಕು, ಕಾರ್ಬೋಹೈಡ್ರೇಟ್ ಮತ್ತೆ pH ಲೆವೆಲ್ ಅದನ್ನು ಮೇಂಟೈನ್ ಇದು ಮಾಡುತ್ತೆ. ಆಮೇಲೆ ಎರೆಹುಳುಗಳು ರೈತನ ಮಿತ್ರ ಅಂತ ಕರೀತಾರೆ. ಯಾಕೆ ಸರಿ ಹೇಳ್ತಾರೆ ಹೇಳಿ ಸರಿಗೆ? ಎರೆಹುಳನ್ನ ರೈತನ ಮಿತ್ರ ಅಂತ ಯಾಕೆ ಕರೀತಾರೆ?
ಅಲ್ಲ ಹೇಳಿ ನಿಮ್ಮ ಅನುಭವ ಹೇಳಿ. ಗೊತ್ತಿರೋದು ಹೇಳಿ, ಏನಿಲ್ಲ. ಇಲ್ಲಿ ಯಾರು ಹೇಳಪ್ಪ ಯಾರು ರೈತರ ಹೇಳಪ್ಪ. ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಇಲ್ಲಿನ ಉತ್ತರ ಹೇಳಿದ್ರು ಅವರು. ಹೇಳು. ಚಂದ್ರ ಭಾರತ ಮುಖ್ಯ ಯಾರು ನೆಲ ಶುದ್ಧೀಕರಣ ಮಾಡೋದಿಲ್ಲ. ನಾವೇನ್ ಭೂಮಿ ಇರುತ್ತೆ ಅದನ್ನ ಮಂಚಿಗೆ ಮಾಡಿ ಗೊಬ್ಬರ ಕನ್ವರ್ಟ್ ಮಾಡುತ್ತೆ. ಒಂದು ಎರೆಹುಳ ಒಂದು ದಿನಕ್ಕೆ ತನ್ನ ತೂಕದ 1.5 ಪಟ್ಟು ಗೊಬ್ಬರ ರೆಡಿ ಮಾಡುತ್ತೆ. ಅದಲ್ದೇ ಈಗ ನಾವು ಉಳುಮೆ ಮಾಡ್ತೀವಿ ಸರ್, ಈಗ ಭಾಳ ದಿನ ಉಳುಮೆ ಮಾಡ್ತೀವಿ. ಎಷ್ಟು ಆಳ ಉಳುಮೆ ಮಾಡ್ತೀವಿ ಸರ್ ನೀವೆಲ್ಲ? ಒಂದು ಅಂದಾಜು ಆಳ ನೇಗ ಉಳಿಸ್ಕೊಂಡು ಎಷ್ಟು ಅಡಿ ಹೋಗ್ಬೋದು? 2 ಅಡಿ ನೇಗ. ಆಳ 2 ಅಡಿ. ಆಯ್ತು ಸರ್, 2 ಅಡಿ ಅಂತ ಅನ್ಕೊಳ್ಳೋಣ. ನಾರ್ಮಲ್ ಆಗಿ 1 ಅಡಿ ಅನ್ಕೊಳ್ಳೋಣ ಸರ್. ನಮ್ಮ ಅಪ್ಪ ಗಂಟೆ ಹೋಗ 1 ಅಡಿ 1 ಅಡಿ ಅಂತ. ಈಗ ಹೊಲ ಉಳ್ತೀವಿ, ಹೊಲ ಉಳ್ಮೆಗೆ ಬೇಕೇ ಬೇಕಿರುತ್ತೆ. ಬಟ್ ಈಗ ಅಡಿಕೆ ತೋಟ ಇರುತ್ತೆ, ತೆಂಗು ತೋಟ ಇರುತ್ತೆ, ಅದ್ರಲ್ಲಿ ನೀವು 1 ಅಡಿ ಹೊಲ ಉಳಿದ್ರೆ ಮರಗಳು ಏನಾಗಬೇಡ, ಬೇರೆ ಕಟ್ಟೆ ಹಾಕಿದ್ರೆ ಮರ ಸದಸ್ಯ ಕರೆಕ್ಟಲ್ವಾ? ಸೊ ಹಾಗಂತ ಉಳ್ಮೆನೇ ಮಾಡಬೇಡ. ನೆಕ್ಸ್ಟ್ ಅದೇ ಕ್ವಶನ್, ಯಾರೋ ಬಡ್ಡಿ ಮಗ ಬಂದಿದ್ದ ಹೊಲ ಉಳ್ಬೇಡ ಅಂತ ಗೊತ್ತಿಲ್ಲ. ಮರಗಳು ಉಸಿರಾಡ್ತಾವ? ಬೇರೆಲ್ಲ ಉಸಿರಾಡ್ತಾವಲ್ವಾ? ಸೊ ಹಾಗೆ ಉಳ್ಮೆ ಬೇಕಲ್ವಾ? ಬೇರೆ ಮುಖಾಂತರ ಉಸಿರಾಡ್ತೇವೆ, ಗಾಳಿ ತಗೋಬೇಕಲ್ವಾ, ಅದು ನೀರು ಕುಡಿಬೇಕಲ್ವಾ? ಅದಕ್ಕೆಲ್ಲ ಉಳುಮೆ ಬೇಕಿರ್ತದೆ ಸರ್. ಅದಕ್ಕೆ ಎರೆಹುಳನ ರೈತ ಮಿತ್ರ ಯಾಕೆ ಕರೀತಾರೆ ಅಂದ್ರೆ, ಒಂದು ಎರೆಹುಳ ತನ್ನ ತೂಕದ 1.5 ಪಟ್ಟು ಗೊಬ್ಬರ ರೆಡಿ ಮಾಡೋದಲ್ದೇ ಅಲ್ಲಲ್ಲೇ ರಂಧ್ರಗಳು ಮಾಡ್ತೀವಿ. ಏನಂದ್ರೆ ಪ್ರತಿದಿನ ನಾವು 1 ಅಡಿ ಎರೆಹುಳ ಒಂದಿನಕ್ಕೆ 7 ಬಾರಿ ವಿ ಶೇಪಲ್ಲಿ 7 ಅಡಿ ಮ್ಯಾಕ್ ಬಂದು ಕೆಳಗೆ ಬಂದು ಉಳುಮೆ ಮಾಡ್ತಾ ಹೋಗುತ್ತೆ. ಆ ಉಳುಮೆ ಮಾಡೋದ್ರಿಂದ ಅಲ್ಲೆಲ್ಲ ರಂಧ್ರಗಳಾಗಿರುತ್ತೆ. ರಂಧ್ರಗಳು ನೀರು ಬಿಟ್ಟಾಗ ಅಲ್ಲಿ ನೀರು ಹಿಂಗಕ್ಕೆ ಅವಕಾಶ ಮಾಡಿಕೊಡುತ್ತೆ, ಆಯ್ತಾ? ಆಮೇಲೆ ಗಿಡಗಳಲ್ಲಿ ಬೇರು ಬಿಡೋಕೆ ಅವಕಾಶ ಮಾಡಿಕೊಡುತ್ತೆ ಸೆಕೆಂಡ್ ಒನ್ನು. ಇನ್ನೊಂದು ಸೂರ್ಯನ ಬೆಳಕು ಹೀರಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದು ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಲ್ಲ, ಅದು ಹಾಕಿದ್ರು ಅಷ್ಟೇ ವರ್ಕ್ ಆಗುತ್ತೆ. ನಿಮ್ದು ಅಷ್ಟೊಂದು ಖರ್ಚು ಮಾಡೋ ಬದಲು ಜೈವಿಕ ತಂತ್ರ ಇದೆಯಲ್ಲ, ಇದನ್ನ ಹಾಕಿದ್ರು ಅದೇ ಕೆಲಸ ಮಾಡುತ್ತೆ. ಇದು ಟಾನಿಕ್. ಅದಲ್ಲ ಈಗ ಬಾಟ್ಲಿ ಹಿಡ್ಕೋಬೋದಾಗಿದ್ದು ಡಾಕ್ಟ್ರಿಗೆ ಮಾಡಿ ತಗೊಂಡು ಹೇಳ್ದೆ ಆಗ ಮಾಡಿ ಊಟ ಕೊಟ್ಟು ಅವ್ರ ಕುಡಿಗೆ ಸಾಯಂಕಾಲ ಕುಡಿಗೆ ಕೊಟ್ಟು ಎಷ್ಟೊಂದು ರಿಸ್ಕ್ ಆಯಿತು. ಇದು ಸಿಂಪಲ್ ಮಾಡ್ಬಿಡ್ತು ಈಗ. ಆ ಥರ ಇರುತ್ತೆ. ಈಗ ನಾವು ಗೊಬ್ಬರ ತರಬೇಕು, ಟ್ಯಾಕ್ಟ್ರ್ ಬರಬೇಕು, ಇದೇ ಇಲ್ಲ ತಾತ 500 ಲೀಟರ್ ಮಿಕ್ಸ್ ಆಗುತ್ತೆ ನೀರಿಗೆ. ನೀನೊಂದು ಎಕರೆ ಇತ್ತು ಅಂದರೆ ಎಷ್ಟು ಪಾತಿ ಮಾಡಿರ್ತಿ ನೋಡ್ಕೊ. ಅಲ್ಲಿಗೆ ಒಂದು ಪಾತಿಗೆ 10 ಲೀಟರ್ ಕಲ್ಸ್ಕೊ, ಕಲ್ಸ್ಕೊಂಡು ಅದಂತೆ ಗೆಲ್ಸ್ಬೇಕು ಅಷ್ಟೇ. ಹಾಂ, ಗದ್ಗೆ ಹಾಕ್ಬಿಡೋದು. ಇಲ್ಲ ಅಂದರೆ ನೀವು ಭತ್ತದ ನೀರು ಮಟ್ಟ ಮಾಡ್ತೀರಿ ಗೊತ್ತಾ? ಭತ್ತಕ್ಕೆ ನೀರು ಮಟ್ಟ ಮಾಡ್ತೀರ, ಅವತ್ತು ಗದ್ದೆಗೆ ಹಾಕೊಂಡು ನೀರು ಮಟ್ಟ ಮಾಡ್ಕೊಂಡ್ರೆ ಇನ್ನೂ ಬೇಕಾಗಿರುತ್ತೆ. ಅದು ಎರೆಹುಳ ಜಾಸ್ತಿ ಆಗುತ್ತೆ. ನೀವು ಅದ್ರ ಭೂಮಿಯೊಳಗೆಲ್ಲ ಮಿಕ್ಸ್ ಆಗಿಬಿಡ್ತದೆ. ಎಲ್ಲ ಭೂಮಿಯೊಳಗೆ ಮಣ್ಣಿನ ನಾಲ್ಕು ಕಡೆಗೇನ ಹಂಬಿರ್ತದೆ. ಇದು ಮಣ್ಣಿನ ಫಲವತ್ತತೆಗೆ ಸರ್. ನಾಟಿ ಆಗಿತ್ತವ್ರೆ ನಾಟಿ ಆದ್ಮೇಲೆ ಹೇಳ್ತಾರೆ ಏನು ಪ್ರಾಬ್ಲಮ್ ಅದಾಗುತ್ತೆ. ಇದಾದ್ಮೇಲೆ ಇದು ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಜಿಂಕು, ಬೋರಾನು, ಮೆಗ್ನೀಸಿಯಮ್, ಸಿವಿಟೇಟರ್ಸು, ಯುಮಿಕು, ಪಲ್ವಿಕು, ಈ ಥರದ್ದು 26 ಥರ ನ್ಯೂಟ್ರಿಯೆಂಟ್ಸ್ ಇದೆ. ಇದು ಯಾವುದೇ ಬ್ರಾಂಚ್, ಯಾವುದೇ ಗಿಡ ಆಗಿರಲಿ ನಿಮಗೆ 5 ಸ್ಟೇಜಲ್ಲಿ ಕೆಲಸ ಮಾಡುತ್ತೆ. ಇದು ಭೂಮಿಗೆ ಹಾಕಿ ಫಸ್ಟು ಬೀಜೋಪಚಾರ ಮಾಡೋದು. ಈಗ ಭತ್ತ ತಂದು ಒಟ್ಟಾಗ್ತಿ ಗೊತ್ತಾ ನೀವು? 1 ಎಕರೆಗೆ ಎಷ್ಟು ಕೆಜಿ ಹಾಕ್ತೀವಿ ಸರ್? ಸಸಿ ಮಡಿ ಅಂತ ಆಗಿದ್ರೆ ಹಾಂ, ಭತ್ತ 23 ಕೆಜಿ 20 ಕೆಜಿ 1 ಕೆಜಿ ರೇಟ್ ಎಷ್ಟು? 1 ಕೆಜಿ ರೇಟ್ ಎಷ್ಟು? ಪ್ಯಾಕೆಟ್ 23-25 ಮೀಟರ್ 1 ಕೆಜಿ ರೇಟ್ ಏನು ಈ ಕಡೆ? ಇದನ್ನ ಮಾಡಿದ್ರೆ 20 ಕೆಜಿ ಒಂದು ಪ್ಯಾಕೆಟ್ 25 ಕೆಜಿ ಮೂಟೆ ಇರ್ತದೆ. 1350 ರೂಪಾಯಿ. 1350 ರೂಪಾಯಿ. ಈಗ 23 ಕೆಜಿ ಭತ್ತ ಸರ್, 23 ಕೆಜಿ ಭತ್ತ, 23 ಕೆಜಿ ಭತ್ತ ಹಾಕ್ತಿರಲ್ಲ, ಅಷ್ಟು ಹುಡುಕ್ತಾ? ಇಲ್ಲ, ಜರ್ಮಿನೇಷನ್ ಎಷ್ಟು ಬರ್ಬೋದು? 25% ಏನು ಸರ್? 25% ಒಂದು 75 ಇಂದ 80% ಜರ್ಮಿನೇಷನ್ ಇರುತ್ತೆ. ಈಗ ಇದರಲ್ಲಿ ಆ ಭತ್ತ ಒಟ್ಟಾಕಿಂತ ಮುಂಚೆ 1 ಲೀಟರ್ ನೀರಿಗೆ ಕಲ್ಸ್ಕೊಂಡು ಹೆಚ್ಬಿಟ್ಟು ಹಾಕೋದ್ರಿಂದ ನಿಮಗೆ 95 ಇಂದ 100% ಜರ್ಮಿನೇಷನ್ ಬರ್ತದೆ. ಜರ್ಮಿನೇಷನ್ ಅಂದರೆ ಕೂಡ ಸಂಖ್ಯೆ ಜಾಸ್ತಿ ಇದೆ. ನೀವೇನು 25 ಕೆಜಿ ಭತ್ತ ಏನು ಹಾಕ್ತೀರಾ? 15 ಕೆಜಿ ಭತ್ತ ಸಾಕು. 1 ಕನ್ಸೆಟ್ ಅಲ್ಲಿ ಉಳ್ಕತ್ತಾ? ನೆಕ್ಸ್ಟ್ ಸೆಕೆಂಡ್ ಬಂದು ಬೀಜಕ್ಕೆ ಏನು ಹಾಕ್ತಿರೋ 25 ಕೆಜಿ 15 ಕೆಜಿ ಹಾಕಿ ಸಾಕು. ಅಷ್ಟೇ 1 ಎಕರೆ ಆಗುತ್ತೆ. 1 ಕಾಲು ಅಲ್ಲಿ ಕಡಿಮೆ ಆಯ್ತಾ? ಆಮೇಲೆ ಬೀಜೋಪಚಾರ ಮುಗಿದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ? ಗಿಡ ನಾಟಿ ಮಾಡಿದ್ಮೇಲೆ ಈಗ ಒಟ್ಟಲ್ಲಿ ಹಾಕಿರ್ತಾರೆ, ಅದು ಕಿತ್ಕೊಂಡಿ ನಾಟಿ ಮೇಲೆ ಅಷ್ಟು ಗಿಡ ನಿಂತ್ಕೊಳ್ಳಲ್ಲ. ಕೆಲವು ಕುಂಠಿತ ಆಗುತ್ತೆ, ಕೆಲವು ಸತ್ತೋಗುತ್ತೆ, ಕೆಲವು ಚೆನ್ನಾಗಿ ಬರುತ್ತೆ. ಅದು ಬಂದಾಗ ಏನಂತಂದರೆ ಅಲ್ಲಿ ಬಿಳಿ ಬೇರೆ ಸಂಖ್ಯೆ ಜಾಸ್ತಿ ಬರುತ್ತೆ. ಯಾವುದೇ ಗಿಡ ಅಲ್ಲಿ ಕಂದು ಬೇರೆ ಬರುತ್ತೆ, ಬಿಳಿ ಬರುತ್ತೆ, 2 ಥರ ಬೇರೆ ಇರುತ್ತೆ. ಕಂದು ಬೇರೆ ಕೆಲಸ ಅಂದರೆ ಅಲ್ಲಿರೋ ನೀರಾಂಶ ಏನಿದೆ ಗಿಡ ಕೊಡ್ತಾ ಹೋದರೆ, ಬಿಳಿ ಬೇರು ಅಲ್ಲಿರೋ ಪೋಷಕಾಂಶ ಏನಿದೆ ಗಿಡ ಕೊಡ್ತಾ ಹೋಗುತ್ತೆ. ಆ ಕೆಲಸ ಮಾಡುತ್ತೆ. ವೈಟ್ ರೂಟ್ ಜಾಸ್ತಿ ಆಗುತ್ತೆ ಸೆಕೆಂಡ್ ಸ್ಟೇಜಲ್ಲಿ. ಅದು ಜಾಸ್ತಿ ಆದ್ದರಿಂದ ಅಲ್ಲಿರೋ ಪೋಷಕಾಂಶ ಗಿಡ ಕೊಡೋದ್ರಿಂದ ಕಾಂಡ ದಪ್ಪ ಆಗುತ್ತೆ.
ಬ್ರಾಂಚಸ್ ಹೊಡ್ತಾ ಅಂತಾರೆ ನಿಮ್ಮ ಕಡೆ ಅಂತ ಗೊತ್ತಾ ಅದಕ್ಕೆ? ಒಂದು ಕಡ್ಡಿ ಇದ್ದದ್ದು 4-5 ಕಡ್ಡಿ ಆಯ್ತು. ಆಗಿ ತಿಳೋದಲ್ರಿ ಕುಜ್ಜರ ಹಂಗ ಕಂಟ್ ಹೊಡೆದ್ರ ಆಗಿ ಹಚ್ಚಕ ಬರೋದಿಲ್ಲ, ಆಗಿ ಬರೋದಿಲ್ಲ. ಅವ್ರು ಅಗಿದಿ ಅಗಿ ಮಾಡಿ ನೀವು ಕೊಟ್ಟಿರ್ತಲ್ಲ ಪಾಟಿ ಅದಕ್ಕೆ ಕಿತ್ಕೊಂಡು ಗದ್ದೆ ಹೇಳ್ತಿರಲ್ಲ ಅವ 15 ಕೆಜಿ ಚೆಲ್ಬೇಕು ಅಂದ್ರೆ ಅದು ಹೋಗಿ ಟ್ರಾಫಿಕ್ ಮುಂದಕ್ಕೆ ಹೋಗಿತ್ತಿದೆ ಈಗ. ಅದು ಹಳೆ ಹೋಗ್ಯತ್ತಪ್ಪ. ಅದನ್ನ ಒಟ್ಟು ಮುಗಿಸ್ಬೋದು, ಇದಾಗುತ್ತೆ. ಇದನ್ನ ನಾಟಿ ಮಾಡಿದ 2 ದಿನಕ್ಕೆ ನೀವು ಕಳೆ ಸಿಗ್ತೈತಲ್ಲ ಅದ್ರ ಜೊತೆ ಬೇಕಾದ್ರೆ ಹೆಚ್ಚಬೇಕು. ಇದು ಮೈಕ್ರೋವೇವ್ನಿಂದ ಇದು ಕಳೆ ಕೆಮಿಕಲ್ ಮಿಕ್ಸ್ ಮಾಡ್ಬೋದು. ಅದ್ರ ಜೊತೆ ಕೊಟ್ಟರೆ ಗಿಡ ಡೆವಲಪ್ ಆಗುತ್ತೆ, ಕಳೆ ಹೋಗುತ್ತೆ. ಸೆಕೆಂಡ್ ಬಂದ ಇದನ್ನ ಸ್ಪ್ರೇ ಮಾಡೋದ್ರಿಂದ ನೀವು ಅದೇನು ಹೇಳಿದ್ರೆ ಗಂಡು ಹೆಣ್ಣು ಆ ಥರ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಜುಳು ಬರಲ್ಲ ಸ್ಪ್ರೇ ಮಾಡೋದ್ರಿಂದ. ಇಳುವರಿ ಜಾಸ್ತಿ ಬರುತ್ತೆ. ನೀವೇನು ಈಗ ಒಂದು ಎಕರೆಲ್ಲಿ ಏನು ಒಂದು 40 ಕ್ವಿಂಟಲ್ ತೆಗಿತೀನಿ ಒಂದು ಎಕರೆಗೆ ಅಂತಂದ್ರೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಬರುತ್ತೆ. ಅಂದ್ರೆ 40 ಕ್ವಿಂಟಲ್ಗೆ 4 ಕ್ವಿಂಟಲ್ ಜಾಸ್ತಿ ಬರುತ್ತೆ. ಇಳುವರಿ ಜಾಸ್ತಿ 10% ಅಂದ್ರೆ 10% ಅಂದ್ರೆ 40 ಕ್ವಿಂಟಲ್ ಅಂದ್ರೆ 4 ಕ್ವಿಂಟಲ್ ಜಾಸ್ತಿ ಬರುತ್ತೆ. 10 ಕ್ವಿಂಟಲ್ ಅಂದ್ರೆ 1 ಕ್ವಿಂಟಲ್ ಜಾಸ್ತಿ ಬರುತ್ತೆ. ಈ ತರ ಇಳುವರಿ ಜಾಸ್ತಿ ಬರುತ್ತೆ. ನೀವು ಎಷ್ಟು ತೆಗಿತೀರಾ ಆ ಕ್ರಾಫ್ಟ್ಗೆ. ಅಂದ್ರೆ ನಾನು 40 ಕ್ವಿಂಟಲ್ ಅಂದ್ರೆ ಸರ್ ನಿಮ್ಗೆ 40 ಕ್ವಿಂಟಲ್ ಬರುತ್ತೆ ಆ ಥರ. ನೀವು ರೆಗ್ಯುಲರ್ ಏನ್ ತೆಗಿತೀರಾ ಅದಕ್ಕಿಂತ 35, 38 38 ಅಂದ್ರೆ 3 ಕ್ವಿಂಟಲ್ ಜಾಸ್ತಿ ಬರುತ್ತೆ. ಈ ತರ ಇದು ಮಾಡುತ್ತೆ. ಇದಿಷ್ಟೇ ಸಾಕ. ಮತ್ತೆ ನೀವು ಸೂಪರ್ DAP 20-20 19 ಏನೋ ಒಂದು ಗೊಬ್ಬರ ಹಾಕಲೇಬೇಕಿತ್ತು ಕೆಮಿಕಲ್. ಯಾಕೆಂದ್ರೆ ಅದು ಗಿಡ ಬೆಳೆಯೋದು ಬೇಕೇ ಬೇಕಿತ್ತೆ. ಅದ್ರ ಬದಲು ನಮ್ದು ಏನಾಯ್ತು ಅಂದರೆ ನೋಡಿ, ಯೂರಿಯಾ, ಇದು ಪಟಾಸು, ಇದು ಫಾಸ್ಫರಸ್. ನಿಮ್ಗೆ ಯಾವುದೇ ಗೊಬ್ಬರ ಹಾಕು ಇದೇ ಕಾಂಬಿನೇಷನ್ ಇರುತ್ತೆ ನಿಮಗೆ. NPK ನೈಟ್ರೋಜನ್, ಪೊಟ್ಯಾಶು, ಫಾಸ್ಫರಸ್. ಈಗ ನಿಮಗೆ NPK ಅದು ಒಂದು ಚೀಲದಾಗ ಅಷ್ಟು ಇದಾಗಿ ಬರ್ತದಲ್ಲ. ಆಮೇಲೆ ಇದೇನಂದ್ರೆ ಇದು ಯೂರಿಯಾ ಅಂದ್ರೆ ಯೂರಿಯಾ ಅಲ್ಲ, ಇದು ಯೂರಿಯಾನ ಕನ್ವರ್ಟ್ ಮಾಡೋಂಥ ಬ್ಯಾಕ್ಟೀರಿಯಾ. ಎಲ್ಲ ಬ್ಯಾಕ್ಟೀರಿಯಾ ಬೇಕು. ಇದೆಲ್ಲ ಕೊಡ್ಬೇಕಾದ್ರೆ ನೀರಲ್ಲೇ ಇರ್ಬೇಕು ತಾತ. ನೀರು ಬಿಟ್ಟು ಬರೀ ಕೈ ಹೆಚ್ಚಾಗಿಲ್ಲ. ಆಮೇಲೆ ಮಳ್ಳೆ ಕಟ್ಕೆ ಹಚ್ಚೋದು ಸ್ವತಂತ್ರ ವೇಸ್ಟು. ನೀರಿಗೆ ಹಾಕೋಕ್ಕೂ ನೀರಲ್ಲೇ ಕೊಡ್ಬೇಕು. ನಿಮ್ಗೆ ಯೂರಿಯಾದೆಲ್ಲ ಏನಾಗುತ್ತೆ ಅಂದರೆ ಫಸ್ಟು ನೀವೆಲ್ಲ ನಿಮ್ಗೆ ಗದ್ದೆಗಳೆಲ್ಲ ತಿಪ್ಪೆ ಗೊಬ್ಬರ ಹಾಕ್ತೀರಿ ಸರ್. ಅವಾಗೆಲ್ಲ ಭೂಮಿ ಎಷ್ಟು ಸ್ಮೂತ್ ಇರ್ತಿದ್ದಲ್ವ. ಇವಾಗ ಹೋದ್ರೆ ಹೆಂಗಿದೆ ಭೂಮಿ? ಫುಲ್ ಹಾರ್ಡ್ ಆಗಿದೆ. ಹೊರಡೋದು ಕೂಡ ಚಪ್ಪಲಿ ಹಾಕೋಣ ಹೊರಡೋದು. ಈಗ ಫಸ್ಟು ಇವರೆಲ್ಲ ಹೋದ್ರೆ ಚಪ್ಪಲಿ ಹಾಕೋದ್ರೆ ಮಕ್ಕೊಂಡು ಹಚ್ಕೊಳ್ತಾರೆ. ಇವಾಗ ಆಚೆ ಈ ಬದಿಯ ಸೋಂಬೇರಿ ಬಿಟ್ಟಿದೆ. ಸೂರ್ಯನ ಕಿರಣ ಬೀಳ್ದಂಗ ಆಗ್ತಲ್ಲ, ಅದು ಮುಗಿದು ಸೂರ್ಯ ಮುಗಿದ ಈಗ ಸೂರ್ಯ ಬಿಡ್ಬಿಟ್ಟು ಜನ ಬಂದ ಈಗ. ಅವಾಗೆಲ್ಲ ಆಯ್ತಿತ್ತು ಸರ್. ಇದು ಯೂರಿಯಾ ಆಗ್ತಾ ಏನಾಯ್ತು ಅಂದರೆ ಈಗ ಯಾವುದೇ ಕೆಮಿಕಲ್ ಹಾಕೋ ಯೂರಿಯಾದಲ್ಲಿ ಎಷ್ಟು ಪರ್ಸೆಂಟ್ ಇರ್ತದೆ ಸರ್ ಯೂರಿಯಾ ಕಂಟೆಂಟ್? ಯಾರು ಚೀಲ್ ಮೇಲೆ ನೋಡಿದ್ರೆ ನೈಟ್ರೋಜನ್ 40% ಇರುತ್ತೆ. ಅಂದ್ರೆ ನಾನು 100 kgಗೆ ದುಡ್ಡು ಕೊಟ್ರೆ ಅವ್ರು 46 kg ಮಾತ್ರ ಕೊಡ್ತಾರೆ. ಇದು ಮಿಕ್ಕಿದೇನಿರುತ್ತೆ ನಾವು ಕೇಳಿಲ್ಲ. ಯೂರಿಯಾ ಯೂರಿಯಾ ಅಂತಲ್ಲ, ನೆಕ್ಸ್ಟ್ 19 N19 P19 K19. ಇನ್ ಮಿಕ್ಕಿದ್ದು 51% ಆಗ್ತದೆ. ಇನ್ ಮಿಕ್ಕಿದ್ದು ಅವರು ಹೇಳಲ್ಲ, ನಾವು ಕೇಳಕ್ಕೆ 322 ರೂಪಾಯಿ ಕೊಟ್ಟರು ನೀರೇ ಚೀಲ ಕೊಟ್ಟರೆ ತಂದ್ರೆ ಎಡ್ತಾರೆ. ಅಷ್ಟೇ ಮಾಡೋದು. ಅದರಿಂದ ಭೂಮಿ ಹಾಳಾಗೋದು. ಯಾಕಂದ್ರೆ ಅದರಲ್ಲಿ ಪೆಟ್ರೋಕೆಮಿಕಲ್ ಅಂದ್ರೆ ಇದು ಸಿಮೆಂಟ್ ಆ ಡಸ್ಟ್ ನ ಅದರಿಂದ ಅದರಿಂದ ಭೂಮಿ ಹಾಳಾಗ್ತಾ ಹೋಗುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾ ಬೇಸಸ್ ನೀವೇನು ಕೊಟ್ಟಿರ್ತೀರ ಅದನ್ನ ಕನ್ವರ್ಟ್ ಮಾಡಿಕೊಡುತ್ತೆ. ಕೊಟ್ಟಿಲ್ಲ ಹೋದ ವಾತಾವರಣದಲ್ಲಿ 74% ಅದನ್ನ ಕನ್ವರ್ಟ್ ಮಾಡಿ ಭೂಮಿ ಕೊಡತ್ತೆ ಕೆಲಸ ಮಾಡುತ್ತೆ. ಇದು ಬೆಳವಣಿಗೆ ಕೆಲಸ ಮಾಡುತ್ತೆ, ಇದು ದೊಡ್ಡ ಗಟ್ಟಿಯಾಗಿ ಕೆಲಸ ಮಾಡುತ್ತೆ, ಇದು ಈಲ್ಡಿಂಗ್ ಕೆಲಸ ಮಾಡುತ್ತೆ. ಇಷ್ಟು ನಾನು ತಗೊಂಡ್ರೆ 1 ಎಕರೆ ಭತ್ತ ಬೆಳೆಯೋದು. ಇದ್ರ ಜೊತೆಗೆ ಕೆಮಿಕಲ್ ಕೊಡ್ಬೇಕಾ? ಕೊಡಲೇಬೇಕಂತೆ. ಈ ಕೇಳಿ ಕ್ವಶನ್ ಇದೆ. ಇದನ್ನ ಹಾಕುವುದನ್ನ ಕೆಮಿಕಲ್ ಕೊಡ್ಬೇಕಾ? ಕೊಡಲೇಬೇಕು. 2 ಮೂಟೆ ಗೊಬ್ಬರ ಅಲ್ಲ ಈ ಮುಗಿದಲ್ಲಿ ಮುಂದಿನ ಬೆಳಿಗ್ಗೆ ಹಾಕೋದ ಇದೆಲ್ಲ ಆದ್ಮೇಲೆ ನೀವು ಕೊಡ್ಗೊಬ್ಬರ ಇದೆಲ್ಲ ಹಾಕಿದ್ರು ಕೊಡ್ಗೆ ಇದು ಕೆಮಿಕಲ್ ಗೊಬ್ಬರ ಕೊಡ್ಬೇಕಾ? ಕೊಡ್ಲೇಬೇಕಿರುತ್ತೆ. ಸ್ವಲ್ಪ ಅಂದ್ರೆ 10-20% ಕೊಡ್ಲೇಬೇಕು. ಯಾಕೆಂದ್ರೆ 1000 ರೂಪಾಯಿ ಕೂಡ 200 ರೂಪಾಯಿ ಕೊಡ್ಬೇಕು. ನೀವು ಅವಾಗಿಂದ ಮುದ್ದೆ ಉಣ್ಕೊ ಬಂದಿದ್ದೀರಾ. ನನಗೆ ಕರ್ಕೊಂಡು ದಾವಣಿಗೆ ಕೂರ್ಬಿಟ್ಗೆ ಪಿಜ್ಜಾ ಬರೋ ಕೊಟ್ಟರೆ ನೀವು ತಿಂತೀರಾ? ಒಂದಿನ ತಿನ್ಬೋದು. ತಿನ್ನಕ್ಕಾಗುತ್ತೆ ಅಂತ ಇರ್ತೀರಾ? ಲವ್ ಮಗ ಹೋಗಿ ಮುದ್ದೆ ತವ ಅಂತ ಅಂತೀರಾ. ನೆಕ್ಸ್ಟ್ ಅದನ್ನ ಅದು ಅದೇ ಥರ ಭೂಮಿನ ಕನ್ವರ್ಟ್ ಆಗಬೇಕಿರುತ್ತೆ. ಕನ್ವರ್ಟ್ ಆಗಂಟ ಕೊಡ್ಬೇಕಿರುತ್ತೆ 1-2 ವರ್ಷ. ಆಮೇಲೆ 1-2 ವರ್ಷ ಇದನ್ನ ಯೂಸ್ ಮಾಡ್ತಾ ಹೋದ್ರೆ ಕಂಪ್ಲೀಟಾಗಿ ನಿಲ್ಲಿಸ್ಬೋದು ಸರ್.
ಆಮೇಲೆ ಭತ್ತದಲ್ಲಿ ಈ ಕೆಂಚು ರೋಗ ಬರ್ತದೆ, ಏನಂತ ಸರ್ ಅದಕ್ಕೆ? ಬೆಂಕಿ ರೋಗ. ಬೆಂಕಿ ರೋಗ ಬಂದಾಗ ಏನೋ ಸ್ಪ್ರೇ ಮಾಡ್ತೀರಲ್ವಾ, ಅದಕ್ಕೆ ನಮ್ಮಲ್ಲಿ ರ್ಯಾಪಪ್ ಅಂತ ಇದೆ. ಇದು ಫಂಗಸ್ ಕಂಟ್ರೋಲರು. ರೋಗ ಬರೋಕ್ಕಿಂತ ಮುಂಚೆ ನೀವೇನಾದ್ರು ಸ್ಪ್ರೇ ಮಾಡಿದ್ರೆ ರೋಗನೇ ಬರ್ದಂಗೆ ನೋಡ್ಕೊಳುತ್ತೆ. ಅಕಸ್ಮಾತ್ ರೋಗ ಬಂದ್ಮೇಲೆ ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲ್ ಆಗಿ ಶಿಲೀಂಧ್ರ ನಾಶಕ ಅಂತಲ್ಲ ಆ ಥರದ್ದು ಸರ್. ಇದು ನೋಡಿಬೇಕಾದ್ರೆ ಮನ್ಸಿಗೆ ಏನು ಎಫೆಕ್ಟ್ ಆಗ್ತದೆ, ಮನ್ಸಿಗೆ ಏನೂ ಎಫೆಕ್ಟ್ ಆಗಲ್ಲ. ಈಗ ಮಾಸ್ಕ್ ಎಲ್ಲ ಕೊಡ್ತಿಲ್ಲ, ಆ ಥರ ಅವಶ್ಯಕತೆ ಇರಲ್ಲ ಇದರಲ್ಲಿ ಏನೇ ರೋಗ, ಏನೇ ಕ್ರಾಪ್, ಯಾವುದೇ ಕ್ರಾಪ್ ಇದ್ರೆ ರೋಗ ಕಂಟ್ರೋಲ್ ಆಗ್ತದೆ ಇದರಲ್ಲಿ. ಇದು ನಿಮ್ಗೆ ನೀವು ಎಷ್ಟು ಕ್ಯಾನ್ ಹೊಡಿತೀರಿ ಸರ್? ಎಷ್ಟು ಲೀಟ್ರ್ ಹೊಡಿತೀರಿ ನೀವು? 5 ಕ್ಯಾನ್ 6 ಕ್ಯಾನ್. ಇದು 200 ಲೀಟರ್ ಆಗುತ್ತೆ. 200 ಲೀಟ್ರ್. ನಿಮ್ಮ ಕ್ಯಾನ್ ಎಷ್ಟು? 20 ಲೀಟರ್ ಅನ್ಕೊಳ್ಳೋಣ. 15 13 ಸರಿ, ಇದು ನೀವು ಎಷ್ಟು ಕ್ಯಾನ್ ಹೊಡಿತಂದ್ರೆ ಇದು 200 ಲೀಟರ್ ಆಗುತ್ತೆ. 1 ಲೀಟರ್ ಮೇಲೆ ನೀವು ಎಷ್ಟು ಕ್ಯಾನ್ ಹೊಡಿದ್ರೆ ಜಾಸ್ತಿ ಅದರಲ್ಲಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನೋಡಿ ತೋರಿಸ್ತೀನಿ. ನೀವು ಸ್ಪ್ರೇ ಮಾಡ್ತೀರಿ ಗೊತ್ತಾ, ನೀವು ಸ್ಪ್ರೇ ಮಾಡಿದಾಗ ಗನಿ ಮೇಲೆ ಅನನ್ಯ ನಿಂತ್ಕೊಳ್ಳುತ್ತೆ ಗೊತ್ತಾ. ಈಗ ಯಾವುದೇ ಸ್ಪ್ರೇ ಮಾಡಿ ಎಲ್ಲ ಅನೇ ನಿಂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅನೇ ನಿಂತ್ಕೊಂಡು ಹಂಗೆ ಸೂರಿಗೆ ಆರೋಗ್ಬೋದು, ಇಲ್ಲ ಅಂದ್ರೆ ಕೆಳಗೆ ಜರುಗೋಬೋದು. ನಮ್ಮದ್ರಲ್ಲಿ ಬಯೋನಿಡಿ ಅಂತ ಇದೆ ಸರ್. ಇದ್ರಲ್ಲಿ ನೋಡಿ ಬೇಕಾದ್ರೆ ಯಾರು ಬೇಕಾದ್ರೆ ನಾವು ತೋರಿಸ್ತೀನಿ. ಪ್ರೆಸ್ ಮಾಡ್ಕೊಡ್ತೀವಿ ಇಲ್ಲ ಇದು ಬಯೋನಿಡಿ ಇದೆ ಸರ್. ಇದರಲ್ಲಿ ನಮ್ದು ಏನಾಗುತ್ತೆ ಅಂದ್ರೆ ಇದನ್ನ ನೀವು ಸ್ಪ್ರೇ ಮಾಡಿದ್ರೆ ಕೆಮಿಕಲ್ ಅರ ಮಾಡಿ, ಆರ್ಗಾನಿಕ್ ಅಲ್ಲರ ಮಾಡಿ, ಯಾವುದಾರ ಸ್ಪ್ರೇ ಮಾಡಿ. ಸ್ಪ್ರೇ ಮಾಡಿದಿಂದ ರೈತಂದು ಅರ್ಧ ಖರ್ಚು ಉಳ್ಕೊಳ್ಳುತ್ತೆ. ಈಗ ನೀವು ಒಂದು ಗದ್ದೆಗೆ 8 ಇಂದ 10 ಕ್ಯಾನ್ ಸ್ಪ್ರೇ ಮಾಡ್ತೀವಿ ಅಂದರೆ 5 ಕ್ಯಾನ್ ಮಾಡ್ಬೋದು. ಯಾಕಂದರೆ ಈಗ ಗರಿ ಹಿಂಗಿರುತ್ತೆ, ಇಲ್ಲಿ ಸ್ಪ್ರೇ ಮಾಡಿರ್ತೀರ, ಬಟ್ ಕೆಳಗಡೆಗೆ ಹೋಗಿರಲ್ಲ, ಅನೇ ನಿಂತಿರುತ್ತೆ, ಜಾರೋಗ್ಬೋದು ಇಲ್ಲಾರ ಆರೋಗ್ಬೋದು. ಇದನ್ನ ಹಾಕೋದ್ರಿಂದ ಇದು ಸ್ಪ್ರಿಡ್ಡರು, ಸ್ಪ್ರಿಂಕ್ಲರು ಮತ್ತು ಸ್ಪ್ರೇ ಡೇಟಾ ವರ್ಕ್ ಮಾಡುತ್ತೆ. ನೋಡಿ ಇದನ್ನು ಜಸ್ಟ್ ಹಿಂಗೆ ಹಾಕಿದ್ರೆ ಸಾಕು, ಇಡೀ ಎಂಟೈರ್ ಎಲೆಗೆ ಸ್ಪ್ರೆಡ್ ಆಗುತ್ತೆ. ಕಾಣಿಸ್ತೀಯಾ? ನಾನು ಹಾಕಿದ್ದೆ ನನಗೆ ಇಡೀ ಎಂಟೈರ್ ಸ್ಪ್ರೆಡ್ ಆಗೋದಲ್ಲೇ ಬ್ಯಾಕ್ ಸೈಡು ಬರುತ್ತೆ. ಒಂದು 10 ನಿಮಿಷ ಬಿಟ್ಟರೆ ಬ್ಯಾಕ್ ಸೈಡು ಬರುತ್ತೆ. ನಿಮ್ಮದು ಯಾವುದೇ ಬೆಳೆಗೆ ಯಾವ ಸ್ಪ್ರೇ ಮಾಡೋಕ್ಕೋರು ಆಗ ಮಾಡ್ಬೋದು. 10 ಕ್ಯಾನ್ ಹೊಡೆ ಜಾಗ ಹತ್ರ 7 ಕ್ಯಾನ್ ಹೊಡೆದ್ರೆ ಅಲ್ಲಿ 3 ಕ್ಯಾನ್ ಔಷಧಿ ಉಳ್ಕೊಳ್ತದೆ, ಟೈಮ್ ಉಳ್ಕೊಳ್ತದೆ, ಇದು ಉಳ್ಕೊಳುತ್ತೆ. ಒಂದು 10 ನಿಮಿಷ ಸರಿ. ಆಮೇಲೆ ಸಿಲಿಕಾನ್ ಬೇಸ್ಡ್ ಜಾಸ್ತಿ ಇರೋದ್ರಿಂದ 4 ಲೀಟ್ರಿಗೆ ಒಂದೇ ml ಮಾತ್ರ ಹಾಕಬೇಕಿಲ್ಲ, ಜಾಸ್ತಿ ಹಾಕೋದಿಲ್ಲ. ಇದೊಂದು 100 ml ನೀರು ಒಂದು 400 ಇಂದ 500 ಲೀಟರ್ಗೆ ಆಗುತ್ತೆ. ಇಲ್ಲಿ ಪರವಾಗಿಲ್ಲ, ಬರ್ತಾರೆ ಬಿಡು ಬರ್ತಾರೆ. ಆದರೆ ಸರ್ ಇದು ರೈತ ಮುಂದೆ ಇದು ನೋಡಿದ್ರೆ ಅರ್ಧ ಗಂಟೆ ಮಳೆ ಬಂದ್ರೂ ಏನು ತೊಂದರೆ ಇಲ್ಲ. ಇದನ್ನಾದ್ಮೇಲೆ ಇನ್ನು ಇದೊಂದಿದೆ, ಇದು ಆಂಟಿವೈರಸ್ ಅಂತ. ಈ ಗರಿ ಕೆಳಗಡೆ ಎಲ್ಲ ಬಿಳಿ ಕೂತ್ಕೊಳ್ತಲ್ಲ, ಕರ್ಕರಿಗೆ ಆಗೋದು, ಬಿಳಿ ಕೂತ್ಕೊಳ್ಳೋದು, ತರಕಾರಿ ಆಮೇಲೆ ಚಿಪ್ಸು ಮೈಸೂರು ಅಂತಾರಲ್ಲ ಆ ಥರದ್ದು, ಇದನ್ನ ಸ್ಪ್ರೇ ಮಾಡಿದ್ರೆ ಅದೆಲ್ಲ ಫುಲ್ ಕಂಟ್ರೋಲ್ ಬರ್ತದೆ ಸರ್. ಇದರಲ್ಲಿ ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಅವು ಟಿಪ್ಸು ಮೈಟ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಇದರಲ್ಲಿ ನಿಮ್ಮಲ್ಲಿ ಏನು ಜಾಸ್ತಿ ಬರಲ್ಲ ಅನಿಸುತ್ತೆ. ಇದು ಅಡಿಕೆ ಕಾಣಿಸ್ಕೊಳ್ಳುತ್ತೆ, ಇಲ್ಲಾಂದರೆ ಪರಂಗಿ ಗಿಡ, ಬೆಂಡೆ ಈ ಥರ ಜಾಸ್ತಿ ಬರುತ್ತೆ. ಇದು ಈ ಥರ ಆಗುತ್ತೆ. ಇನ್ನೊಂದು ಲಾರಿ ಸೆಟ್ಟು, ಇದು ಹುಳಕ್ಕೆ ಸಂಬಂಧಪಟ್ಟಂಗೆ. ನೀವು ಯಾವುದೋ ಹುಳಕ್ಕೆ ಸ್ಪ್ರೇ ಮಾಡ್ಬೋದಿಲ್ಲ. ಹುಳಕ್ಕೆ ಈಗ ಅಂಗಡಿಗೆ ಹೋಗಿ ಹುಳದ ಔಷಧಿ ಕೂಡ ಸರ್. ಈಗ ಹುಳಕ್ಕೆ ಔಷಧಿ ಕೇಳ್ತೀರ ನೀವು, ಅಂಗಡಿ ಹೋಗಿ ಹುಳದ ಔಷಧಿ ಕೊಡಿದ್ದೀರ, ಯಾವುದೇ ಊರಿಗೆ ಹೋಗಿ ಹುಳದ ಔಷಧಿ ಕೇಳಿ ಕೊಟ್ಟರೆ ಅವ್ನು ಎಷ್ಟು ಕ್ವಶನ್ ಹೇಳ್ತಾನೆ, ಇನ್ನೊಂದು ಆನ್ಸರ್ ಹೇಳ್ತಾನೆ. ಈ ಹುಳ ತಗೊಂಡು ಯಾರ ಸಾಲಿಲ್ಲ ಅಂದರೆ ಮತ್ತೆ ಬನ್ನಿ ಇದಕ್ಕಿಂತ ದೊಡ್ಡದು ಕೊಡ್ತೀನಿ ಚೆನ್ನಾಗಿದೆ ಅಂದರೆ. ಯಾಕೆ ಹೇಳ್ರಿ, ಉಳಿದು ನಾವು ಯಾವುದೇ ಔಷಧಿ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಹುಳ ಸತ್ತೋಗುತ್ತೆ. ಕ್ಲೋರೋಫಾರ್ಫಾಸ್ ಹೊಡಿತಾರೆ ಅಷ್ಟೇ ಹೇಳಿ ಕೊಟ್ಟರೆ ಎಲ್ಲರೂ ನೋಡಿ ಇಲ್ಲಿ ಬರ್ತಾಯಿದೆ. ಕ್ಲೋರೋಫಾರ್ಫಾಸ್ ಹೊಡಿತಾರೆ, ಫುಲ್ಲು ಹುಳ ಹಾಕಿದ್ರೆ ಸತ್ತೋಗುತ್ತೆ ಸರ್. ಅದು ಸರ್ ಕೇಳಿಸ್ತೀಯಾ? ಹುಳ ಸತ್ತೋಗುತ್ತೆ. ಬಟ್ ಯಾವುದೇ ಜೀವಿ ಆದ್ರೂ ಭೂಮಿಲಿ ಒಂದು ಸಲ ಸತ್ತ ಮೇಲೆ ಡಿಕಂಪೋಸ್ ಆಗುತ್ತೆ ಬಾಡಿ. ಕರೆಕ್ಟಾ? ಡಿಕಂಪೋಸ್ ಆಗಿರೋ ಮಂಡೆ, ಲತ್ತಿ, ಲಾವ ಏನೇ ಎಲ್ಲ ಹುಳ ಹಾಕಿರೋಂಟ ಮತ್ತೆ ಬರುತ್ತೆ. ಅದು ಬಂದಾಗ ನಾನು ಏನು ಸ್ಪ್ರೇ ಮಾಡ್ತೀನಿ ಅದನ್ನೇ ತಿಂದು ಬದುಕಿರುತ್ತೆ. ಸೊ ಇನ್ನೊಂದ್ಸಲ ಅದೇ ಸ್ಪ್ರೇ ಮಾಡಿದ್ರೆ ಸಾಯಿಲ್ಲ ಹುಳ. ಅದಕ್ಕೋಸ್ಕರ ಅವರು ಬೇರೆ ಔಷಧಿ ಕೊಡ್ತಿದ್ದಾರೆ. ಇದು ಹೆಂಗೆ ಅಂದರೆ ಬೇವು, ವಂಗೆ, ದತ್ತುರಿ ಗಿಡ, ಗಂಡುಬೂತಾಳೆ, ಹೆಣ್ಬೂತಾಳೆ ಈ ಥರ ಎಕ್ಸ್ಟ್ರಾಕ್ಟ್ಸ್ ಆಗ್ತದೆ. ಮೂರನೇ ಪ್ಲಾಂಟು ಯಾಕೋ ಗಿಡ ಅದನ್ನ ಮಾಡಿರ್ತಾರೆ. ಇದನ್ನು ಕೊಡೋದ್ರಿಂದ ಏನಾಗ್ತಾರೆ, ಮನ್ಸಿಗೆ ಅದು ಎಫೆಕ್ಟ್ ಆಗಲ್ಲ. ಇದು ಹುಳನ ಸಾಯಿಸಲ್ಲ, ಹುಳದ ಬಾಯಿಗೆ ಸ್ಟ್ರೋಕ್ ಹೊಡ್ಸುತ್ತೆ.
ಅಂದರೆ ಏನು ತಿನ್ನೋಕ್ಕಾಗದಂಗೆ ಬಾಯಿ ಗಮ್ಮಿರ್ತದೆ. ಆ ಗಮ್ಮಿಂಗ್ ಆಗೋದ್ರಿಂದ ಅದು ಆಹಾರ ಏನು ತಿನ್ನೋಕ್ಕಾಗಲ್ಲ. ಅದಕ್ಕೆ ಆಹಾರ ತಿನ್ನಕ್ಕಾಗದ ಹಿಂಗೆ ಮಾಡ್ತಾರೆ. ಆಹಾರ ತಿನ್ನೋಕ್ಕಾಗಲ್ಲ. ಇದನ್ನು ಹೊಡೆದ ಮೇಲೆ ಹುಳ 2 ದಿನ ಬದುಕಿರುತ್ತೆ. 1 2 ಡೇಸ್ ಬದುಕಿರುತ್ತೆ. ಅದು ಬದುಕಿರೋ ಅದು ಗಿಡಕ್ಕೆ ಯಾವುದೋ ಹಾನಿ ಇಲ್ಲ, ಯಾಕಂದರೆ ಏನು ತಿನ್ನೋಕ್ಕಾಗಲ್ಲ. ಅದೆಲ್ಲ ಒಳಗಿರೋ ಮೊಟ್ಟೆ ಲತ್ತಿ ಲಾವ ಏನೇ ಎಲ್ಲ ಸತ್ತಿ ಲಾಸ್ಟ್ ಹುಳ ಸಾಯೋದ್ರಿಂದ ಅದು ವಂಶನೇ ನಿರಂತರ ಸರ್. ಒಂದು ಭತ್ತಕ್ಕೆ 1 ಸಲ ಸ್ಪ್ರೇ ಮಾಡೋದು ಸರ್, ಆ ಥರದ್ದು. ಫಸ್ಟ್ ಕಳೆ ತೆಗೆದ ತಕ್ಷಣ ಇದು ಉಳುಕ ಕೊಟ್ಟು ಇದನ್ನ ರೋಗ ಕೊಟ್ಟು ಈ ಗೊಬ್ಬರ ಹಾಕಿರಲ್ಲ, ಇವೆರಡನ್ನ ಟ್ರಂಚ್ ಮಾಡ್ಕೊಂಡ್ರೆ ನೀವೇನು ಇಳುವರಿ ತೆಗಿದ್ರ ಅದಕ್ಕಿಂತ ಫಸ್ಟ್ ಮಣ್ಣಿಗೆ ಹಾಕಿ ಆಲೆ ನಾಟಿ ಆಗಿದ್ರೆ ಇವೆರಡು ಸೇರ್ಕೊಂಡು ಗದ್ದೆಗೆ ಅಲ್ಟಿಮೇಟ್ ರಿಸಲ್ಟ್ ಅಷ್ಟೇ. ನಾಟಿ ಆಗಿಲ್ಲ ಕೊಡುವ ಭೂಮಿ ಕೊಡ್ಬೇಕು. ನಾಟಿ ಇದು ತೆನೆ ಸ್ವಲ್ಪ ಸಮುದ್ರ ಪಾಚಿ ಜಾಸ್ತಿ ಮಾಡಿದ್ರೆ ಯೂಸ್ ಮಾಡಿದ್ರೆ ಅದರಲ್ಲಿ ತೆನೆ ಈಲ್ಡ್ ಬರುತ್ತೆ, ತೂಕ ಬರುತ್ತೆ, ಶೇಡಿಂಗ್ ಇರುತ್ತೆ. ತೆಂಗಿನಕಾಯಿ ಯೂಸ್ ಮಾಡಿದ್ರೆ ತೆಂಗಿನಕಾಯಿ ಕೊಬ್ಬರಿ ತೂಕ ಬರುತ್ತೆ, ನುಸಿ ರೋಗ ಬರಲ್ಲ, ಕಜ್ಜಿಕಾಯಿ ಬರಲ್ಲ. ಇನ್ನು ಇದ್ರ ಜೊತೆಗೆ ನಾನು ನಿಮಗೆ ಅವಾಗಲೇ ಹೇಳಿದೆ ಕೋಲೇಟ್ ಉಪ್ತಿದೆ ಅಂತ. ಕೋಲೇಟ್ ಉಪ್ತಿದ್ರೆ ನಿಕೋಟಿನ್ ಅಂಶ ಇರುತ್ತೆ. ಒಂದು ಸಲ ಬ್ರಷ್ ಮಾಡಿದ್ರೆ 9 ಸಿಗರೇಟ್ ಇರೋಷ್ಟು ನಿಕೋಟಿನ್ ಬಾಡಿಗೆ ಹೋಗುತ್ತೆ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದೆ. ನಮ್ಮದಲ್ಲಿ ಒಂದು ಪೇಸ್ಟ್ ಇದೆ ಅರ್ಬಲ್ ಡೇಟ್ ಪೇಸ್ಟ್ ಅಂತ. ಇದರಲ್ಲಿ ನಿಕೋಟಿನ್ ಫ್ರೀ, ನಿಕೋಟಿನ್ ಬರಲ್ಲ. ಬೇವು ಆಮೇಲೆ ಲವಂಗ ಮತ್ತು ಲೋದ್ರ ಅಂತ ಇಂಗ್ರೀಡಿಯೆಂಟ್ಸ್ ಇದೆ. ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ದೌಡ್ಗಡ್ಡೆ ಬರುತ್ತೆ, ಬಾಯಿ ಸ್ಮೆಲ್ ಬರಲ್ಲ, 20 ಗಂಟೆ ಬಾಯಿ ಒಣಗಲ್ಲ. ನಿಮಗೆ ಗ್ಯಾಸ್ಟ್ರಿಕ್ಸ್ ಇದ್ದರೆ ಗ್ಯಾಸ್ಟ್ರಿಕ್ಸ್ ಕಡಿಮೆ ಆಗುತ್ತೆ, ಒಬೆಸಿಟಿ ಕಡಿಮೆ ಆಗುತ್ತೆ. ಇದರಲ್ಲಿ ಬೆಳಗ್ಗೆ ಟೈಮ್ ನೀರು ಕುಡಿಬೇಕಾದ್ರೆ ಅಲ್ಲೂ ಜುಮ್ ಅಂತದಲ್ಲ, ಅದು ಸಮಸ್ಯೆ ಕ್ಲಿಯರ್ ಆಗುತ್ತೆ. ಅಕಸ್ಮಾತ್ ಉಳ್ಕಲ್ಲ ಆಗಿದ್ರು ಕೂಡ ನಿಮಗೆ 1 ವಾರ ಯೂಸ್ ಮಾಡಿದ್ರೆ ಉಳ್ಕಲ್ ಸರ್ ಆಗುತ್ತೆ. ಹಳ್ಳು ಅಲ್ಲಾಟಲ್ಲ, ಅದು ನಿಂತೋಗುತ್ತೆ. ಅಷ್ಟೇ ಕೆಲಸ ಮಾಡುತ್ತೆ. ಸಣ್ಣ ಮಕ್ಕಳು ಬಂದ ತಕ್ಷಣ ಯೂಸ್ ಆಮೇಲೆ ಕೋಲ್ಗೇಟಲ್ಲಿ ಚಿಕ್ಕ ಮಕ್ಕಳು ಉಜ್ಜಂಗಿಲ್ಲ ಅಂತ ಹೇಳ್ತಾರೆ. ಇದ್ಯಾಕೆ ಉಜ್ಜಿದ್ರೆ ನಿಮಗೆ ಮಕ್ಕಳಲ್ಲಿ ಹೊಟ್ಟೆ ಹಸು ಜಾಸ್ತಿ ಬರುತ್ತೆ, ತುಂಬ ಹೊಟ್ಟೆ ಹಸುತ್ತೆ. ಇದು ಮನೆಗೆ ಪ್ರತಿ ಮನೆಗೂ ಬೇಕಾಯಿತು. ಇದರ ಮೇಲೆ ಇನ್ನೊಂದಿದೆ ಪೈನ್ ಕ್ರೀಮ್ ಅಂತ. ತಾತ ಇದು ಬೆಳಿಗ್ಗೆ ಸಂಜೆ ಗಂಟೆ ನೀವೆಲ್ಲ ಏನು ಕೆಲಸ ಮಾಡ್ತೀರಾ, ಯಾವುದೇ ಕೆಲಸ ಮಾಡಿ ಮಜಾಸ್ ಪೇನ್ ಬರುತ್ತಲ್ಲ, ಸೊಂಟ ನೋವು, ಕಾಲು ನೋವು, ಭುಜ ನೋವು, ಕೈ ನೋವು, ಇದು ಯಾವುದೇ ಒಂದು ನಿಮಗೆ ಹಚ್ಚಿದ್ರೆ 15ರಿಂದ 20 ನಿಮಿಷ ರಿಲೀಫ್ ಆಗುತ್ತೆ ಅಷ್ಟೇ. ಅಂದರೆ ನೀವು ಜೆಂಡು ಬಾಂಬು ವಿಕ್ಸು ಐಡಿಕ್ಸ್ ಎಲ್ಲ ಹತ್ತಿರಲ್ಲ, ಹತ್ರ ಬಂದಿದೆ ಸರ್ ಅಷ್ಟೇ. 15 ನಿಮಿಷ ರಿಲೀಫು. ಬೇಕಾದ್ರೆ ಯಾರು ನೋವು ಇದ್ರೆ ಬೇಕಾದ್ರೆ ತಿಕ್ಬಿಟ್ಟು ನೋಡಿ ಇಲ್ಲೇ ಕೂತಿದ್ದೆ ಆರ್ಗ್ಯಾನಿಕ್ ಇದು, ಅದಕ್ಕೆ ಪ್ಯೂರೇ ಆಗುತ್ತೆ. ಯಾರು ಜಾಯಿಂಟ್ ಪೇನ್ ಅಲ್ಲ, ಹಳೇ ನೋವಲ್ಲ. ಮೊದಲೇ ಹೇಳ್ತೀನಿ, ಇದು ಹಳೇ ನೋವಲ್ಲ. ಬೆಳಿಗ್ಗೆ ಸಂಜೆ ಏನು ಕೆಲಸ ಮಾಡ್ತೀರಿ ಅದು ಹಳೆ ನೋವು ಬಂತು ಅಂದರೆ ಆ ಟೈಮು ರಿಲೀಫ್ ಬರುತ್ತೆ. ಬಟ್ ನಾಳೆ ಕೆಲಸ ಬರ್ತದೆ, ನಾಳೆ ಮಾಡಿದ್ರೆ ಮತ್ತೆ ಬರುತ್ತೆ ನೋವು. ಹಳೆ ನೋವು ಇತ್ತು ಅಂದರೆ ನಾವು ಟ್ಯಾಬ್ಲೆಟ್ ಮತ್ತು ಪೌಡ್ರ್ ಕೊಡ್ತೀವಿ. ಅದನ್ನು ಕೊಟ್ಟರೆ ಕಂಟಿನ್ಯೂಸ್ ಆಗಿ ನೀವು ತಗೊಂಡ್ರೆ ಒಂದು 3 ತಿಂಗಳು ಕೋರ್ಸ್ ಇರುತ್ತೆ, ತಗೊಂಡ್ರೆ ಪರ್ಮನೆಂಟಾಗಿ ನಿಲ್ಲಿಸ್ಬೋದು ಜಡ್ ನೋವು. ಇವ್ರು ಹೇಳಿದ್ರು ಮಾತಾಡ್ತಂಗೆ ಶುಗರ್ಗೆಲ್ಲ ಕೊಡ್ತೀವಿ ಅಂತ. ಆದರೆ ಆಲ್ರೆಡಿ ಇವರು ಶುಗರ್ ಇನ್ಸುಲಿನ್ ತಗೋತಿದ್ದವರು, ಈಗ ಸ್ಟಾಪ್ ಮಾಡಿದ್ರು. ಈಗ 2 ಟೈಪ್ ತಗೋತಿದ್ದಲ್ಲ, ಒಂದು 1 ಟೈಮ್ ಬಂದಿದೆ. ಅದನ್ನು ಶುಗರ್ ಸರ್ ಪ್ರತಿಯೊಂದು ಹೆಲ್ತಲ್ಲಿ ಪ್ರತಿಯೊಂದಕ್ಕೂ ಇದೆ ಸರ್. ಶುಗರ್ ಇದೆ, ಹಾರ್ಟ್ಗಿದೆ, ಅಲ್ಲ ಹಾರ್ಟ್ಗಿಂತ ಶುಗರಿನ ಭಾರಿ ಎಲ್ಲ ಇದೆ. ಆಮೇಲೆ ಶುಗರ್ ಏನಾಗುತ್ತೆ ಅಂದರೆ ಡಾಕ್ಟರ್ ತಗೋರ್ಗ ನೀನು ಶುಗರ್ ಮಾಡಿ ತಗೋಬೇಕು ಅಂದರೆ ನೀನು ಸಾಯಿಗಡು ತಗೋಬೋದು. ಉಣ್ಸೋದ ಬಿಡ್ತಾರೆ, ತಿನ್ಸೋದ ಬಿಡ್ತಾರೆ. ಪ್ಯಾನ್ಸ್ ಗ್ರೈಂಡ್ ಇರ್ತಲ್ಲ, ಅದು ಆಕ್ಟಿವೇಟ್ ಆಗಿರಲ್ಲ, ಇದಾಗಿರುತ್ತೆ. ಅದಕ್ಕೆ ಸಾಯಿಗಡು ತಗೋಬೇಕು. ಬಟ್ ನಮ್ಮಲ್ಲಿ ಪ್ಯಾನ್ಸ್ ಗ್ರೈಂಡ್ ಆಕ್ಟಿವ್ ಮಾಡೋದು ಇದೆ, ಅದರಿಂದ ಇದಾಗುತ್ತೆ. ಇಂತ ನೋಡ್ರಿ ಇಷ್ಟು ಕೆಲಸ ಹಿಂದಕ್ಕೆ ಹಾಗೆ ನೀರು ಬಂದ್ರಲ್ಲನ. ಈಗ ನಿಮ್ಮದಲ್ಲಿ ಯಾವ ಬೇಕಾದ್ರೆ ಬೆಳೆಗಿದ್ರೆ ಉಪಯೋಗಿಸಿದ್ರೆ ತೆಗೆದ್ಬೇಕಾದ್ರೆ ಉಪಯೋಗಿಸ್ಕೋಬೋದು. ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಇರುತ್ತೆ. ಸಂತೋಷ್ ಸರ್ ಇರ್ತಾರೆ ನಿಮ್ಮ ಜೊತೆ. ಏನಿದ್ರು ಫೋನ್ ನಂಬರ್ ತಗೊಳ್ಳಿ. ಇವರು ಇಲ್ಲಿಯವರೇ ಇವ್ರ ಸರ್ ಇರ್ತಾರಲ್ಲ, ಇವ್ರು ಇರ್ತಾರೆ. ಅಲ್ಲ ಏನೋ ಎಮರ್ಜೆನ್ಸಿ ಬೇಕಾದ್ರೆ ಔಷಧಿ ಆಮೇಲೆ ಬರೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಎದುರ್ದವ್ರನ್ನೇ ಅಲ್ಲೇ ಅವ್ರಿಗೆ